ಅಲ್ಲಿ ಏನೋ ಪ್ರಾಣಿ ಕೂಗ್ತಾ ಇದೆ, ಏನಂತ ಗೊತ್ತಾಗ್ತಿಲ್ಲ. ಇಲ್ಲಿ ಬಾರೋ, ಇಲ್ಲಿ ನೋಡು, ಸ್ನೇಕ್ ವೈರ್ ಥರ ಇಷ್ಟೇ ಇದೆ, ಬಟ್ ಆದರೂ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನಾನು ಫುಲ್ ವೆಯ್ಟ್ ಎತ್ತುತ್ತೆ ಇವಾಗ ನೋಡು. ಮೀನ್ಸ್ ಇಷ್ಟೆಲ್ಲ ಹೋಲ್ಡ್ ಮಾಡುತ್ತೆ. ಯಪ್ಪ, ಏನಪ್ಪ ನೀನು ಹಿಂಗೆಲ್ಲ ಹೇಳಿ ನಾನು ಬಾಯಿಗೆ ಹಾಕ್ಸಿದಿರಲ್ಲಪ್ಪ ಇವಾಗ. ಒಬ್ರು ನನಗೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರು, ನಿಮ್ಗೆ ಗೊತ್ತಾ ಈ ಪ್ಲೇನ್ ಫ್ಲೈ ಆಗುತ್ತಾ ಅಂತಂದ್ಬಿಟ್ಟು. ಸೊ ಆ ವ್ಯಕ್ತಿ ಅಯ್ಯೋ ಅದ್ರ ಅಮ್ಮ ಅಪ್ಪ ಎಲ್ಲ ಇಲ್ಲೇ ಇದೆ ಬನ್ರ. ಒಬ್ಬ ಇಲ್ಲಿ ನೋಡೋರಲ್ಲಿ ಇಲ್ಲಿವರೆಗೂ ನಾನು ಒಂದು 5-6 ಲಕ್ಷ ಖರ್ಚು ಮಾಡಿರ್ಬೇಕು ಬರೀ ಕಲಿಯಕ್ಕಂತ ಹೇಳ್ಬಿಟ್ಟಿದ್ದು. ಟೇಕ್ ಆಫ್. ವಾವ್, ಏನು ಸ್ಮೂತ್ ಆಗಿ ಟೇಕ್ ಆಫ್ ಆಯ್ತಾ ಇದು. Single family, 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Uchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಸೊ ಇವತ್ತು ಒಂದು ಸ್ಮಾಲ್ ಟ್ರಿಪ್ಪನ್ನು ಹೋಗ್ತಿದ್ದೆವು ಮನೆಯಿಂದ. ಆಲ್ಮೋಸ್ಟ್ ಅಲ್ಲೊಂದು 15 ಕಿಲೋಮೀಟ್ರ್ ಇದೆ. ಯೂಸಲಿ ನಾವಲ್ಲಿ ಫ್ಲೈಯಿಂಗ್ ಮಾಡೋಕ್ಕೆ ಹೋಗ್ತಿದ್ದೆವು. ಹಸಿರು ವ್ಯಾಲಿ ರೆಸಾರ್ಟ್ ಅಂಥೇಳಿ ಆನೇಕಲ್ ತಾಲೂಕಲ್ಲಿದೆ ಅದು. ಹೇಳಬೇಕಂದ್ರೆ ಅದು ಆ್ಯಕ್ಚುಲಿ ಮಿನಿ ನಂದಿ ಹಿಲ್ಸ್ ಥರನೇ ಇದೆ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಒಂಥರ ಇದು ಪ್ರೈವೇಟ್ ಜಾಗ. ಸೊ ಸುಮಾರು ಜನಕ್ಕೆ ಅದು ಗೊತ್ತೂ ಇಲ್ಲ. ಸೊ ಇವತ್ತು ಅಲ್ಲಿ ಹೋಗ್ತಿದ್ದೀನಿ. ಸೊ ಇಲ್ಲಿ ನಮ್ಮ ಒಂದು ಆಫೀಸ್ ಲೈಟ್ ಕ್ಲೋಸ್ ಮಾಡೋಣ. ಹಾಂ ಹೇಳಪ್ಪ. ಕಪ್ಪಿ ಐತೆ? ಹೌದಾ? ಈ ನನ್ನ ಮಕ್ಕಳು ನೋಡಿ ಸ್ಕೂಲ್ಗೆ ಅಂದರೆ ಎದ್ದೇಳಲ್ಲ, ಈಗ ಎದ್ದುಬಿಟ್ಟು ಹೆಂಗೆ ರೆಡಿ ಆಗಿಬಿಟ್ಟವ್ರು ನೋಡಿ ಕತೆ. ಯಪ್ಪ ಹೆಂಗಿರ್ಬೇಕು ಗೊತ್ತಾ. ಅದೇ ಬರ, ಇದು ಹಿಡ್ಕೊಬರ. ಹಾಂ, ಇದೇ ನೋಡಿ ಕತೆ. ಇಂಟ್ರೆಸ್ಟ್ ಅನ್ನೋದು ಇದಕ್ಕೇ. ಸ್ಕೂಲ್ ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇರೋಲ್ಲ, ಯಾಕಂದರೆ ಓದೋದು ಬರೆಯೋದು ಮಾಡಬೇಕಲ್ವ. ಎಲ್ಲ ರೆಡಿ ಆಯ್ತಾನಪ್ಪ. ಒಂದೇ ನಿಮಿಷ ಇದೀನಿ. ಎಲ್ಲ ಇವಾಗ ತೊಗೊಂಡು ಹೋಗಿ ಅಲ್ಲೇ ಒಂದು ಪಿಕ್ನಿಕ್ ಥರ. ಸೊ ಇವಾಗ ನಮ್ಮ ಅಲ್ಲಿ ನಾಷ್ಟ ಮಾಡ್ಕೊಳ್ಳೋದಾಗಿರ್ಬೋದು, ಆಮೇಲೆ ಟೀ ಮಾಡೋದಾಗಿರ್ಬೋದು, ಎಲ್ಲನೂ ಕೂಡ ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಿದ್ದಾರೆ. ಒಂದೇನಾ ನಿಂಬೆಹಣ್ಣು ಸಾಕಾಗಲ್ಲ ಅಲ್ಲಿ. ಒಂದೇ ನಿಮಿಷ ಸಾಕಾಗಲ್ಲ. ಅಯ್ಯೋ, ಬಾಡಿ ಮಾತೇ ಕೇಳ್ತಾ ಇಲ್ಲ. ನಾವು ಸ್ನಾನ ಮಾಡಿದ್ದಾಯಿತು, ಕಾರ್ಗೂ ಕೂಡ ಸ್ನಾನ ಮಾಡೋಣ. ಇವಾಗ ಟೈಮ್ ಕರೆಕ್ಟಾಗಿ 5:45. ಏಯ್ ಬಾರೋ ಇಲ್ಲಿ. ಒಂದಿಷ್ಟು ನೀರು ಹೊಡ್ಕೊಂಡ್ಬಿಟ್ರೆ ಕಾರು ಕೂಡ ಫ್ರೆಶ್ ಆಗಿರುತ್ತೆ. ಇಲ್ಲ ಅಂದರೆ ಅಷ್ಟೇ, ಕಾರು ಮೂಡ್ ಆಫ್ ಆಗಿಬಿಟ್ಟಿರುತ್ತೆ. ನನಗೆ ಸ್ನಾನ ಮಾಡಿಸ್ತಿಲ್ಲ, ಅವ್ರು ಮಾಡ್ಕೊಂಡು ಹೋಗ್ತವ್ರೆ ಅಂತಂದ್ಬಿಟ್ಟು. ಸೊ ಜರ್ನಿ ಸ್ಟಾರ್ಟ್ ಮಾಡೋಣ. ಏನಪ್ಪ ಅವ್ರ ಕ್ಯಾಮ್ರಾಮ್ಯಾನ್ಗಳು ಬರ್ತಾವ್ರ ಇಲ್ಲ ಇನ್ನು? ಓಕೆ. ಸೊ ಇಲ್ಲಿಂದ ಟರ್ನ್ ಮಾಡ್ಕೊಂಡು ಅಲ್ಲಿ ಹತ್ತತ್ರ ಹೋದ ತಕ್ಷಣ ನಿಮಗೆ ವ್ಯೂನ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಬಟ್ ಮಳೆ ಆಗಿದ್ರೆ ಸಖತ್ತಾಗಿರುತ್ತೆ. ನೋಡಬೇಕು. ಇನ್ನೇಂದ ಸ್ವಲ್ಪ ಬಂದಿದೆ, ನೋಡೋಣ ಹೆಂಗಿರುತ್ತೆ ಅಂತಂದ್ಬಿಟ್ಟು. ಫೈನಲ್ಲಾಗಿ ಮನೆ ಇಲ್ಲಿದೆ. ನಮ್ಮ ಡಾಗಿ ಒಳಗಡೆ ಇದೆಯಾ? ಅಯ್ಯೋ, ಅಲ್ಲಿ ವಿಂಡೋದಲ್ಲಿ ನೋಡ್ತಾ ಇದೆ ಅದು, ಕಿಟಕಿಯಲ್ಲಿ. ಹಾಂ, ಓಕೆ. ಸೊ ಇವಾಗ ಹಸಿರು ವ್ಯಾಲಿ ರೆಸಾರ್ಟು ಇವಾಗ ಎಂಟ್ರಿ ಆಗ್ತಿದ್ದೆವು. ಇದು ಮುಂಚೆ ಎಲ್ಲ ಸಖತ್ತಾಗಿತ್ತು. ಅಲ್ಲಿ ನೀವು ಬೋರ್ಡೆಲ್ಲ ನೋಡ್ತಿದ್ದೀರಿ ನೋಡಿ, ದ ಹೆವೆನ್ ಆಫ್ ಬ್ಯಾಂಗ್ಳೂರು. ಸೊ ಈ ಪ್ಲೇಸ್ ಇರೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಇದು ತುಂಬ ನಿಯರ್ ಅಂದರೆ ನಿಯರ್ ಮುತ್ತೆಲ್ಮಡು ಇರೋದು. ಎಷ್ಟು ಸಖತ್ತಾಗಿದೆ ಅಂತಂದರೆ ಇವತ್ತು ನಾನು ತೋರಿಸ್ತೀನಿ. ಯಾಕಂದರೆ ಯೂಸಲಿ ನಾವು ಫ್ಲೈಯಿಂಗ್ ಎಲ್ಲ ಇಲ್ಲಿಗೆ ಬರೋದು. ಸೊ ಬನ್ನಿ ಹಾಗೆ ತೋರಿಸ್ತೀನಿ, ಬರ್ತಾಯಿರಿ, ಫಾಲೋ ಮಾಡ್ತಾರೆ. ಏರ್ಕ್ರಾಫ್ಟ್ ಮುಂಚೆ ಹೇಳ್ಬೇಕಂದ್ರೆ 2007
ಇಲ್ಲಿ ಬರ್ತಿದ್ರ ನಾವು ಸಂಡೇ ಫ್ಲೈಯಿಂಗ್ ಇಲ್ಲಿಗೆ ಬರೋರು ಹೇಳ್ಬೇಕಂತಂದ್ರೆ ಫಾಗ್ ಬಂದ್ಬಿಟ್ಟಿದೆ. ಬಾಯ್ ಬಾಯ್. ಇದು ಆ್ಯಕ್ಚುಲಿ ನಮ್ಮ ಫ್ಲೈಯಿಂಗ್ ಜಾಗ. ಸೊ ಇಲ್ಲೆಲ್ಲ ಏರ್ಕ್ರಾಫ್ಟ್ಗಳೆಲ್ಲ ಫ್ಲೈ ಮಾಡ್ತಿದ್ವಲ್ಲ ಮುಂಚೆ ಇದೇ ಜಾಗದಲ್ಲಿ. ಸೊ ಬನ್ನಿ ಹಾಗೆ ಹೋಗೋಣ, ಇನ್ನು ಮಜಾ ಇರುತ್ತೆ. ನಮ್ದು ಇರೋದು ಒಂದೇ ಕಾರು, ಇದೇ ಆಫ್ ರೋಡು, ಇದೇ ಆನ್ ರೋಡ್, ಎಲ್ಲ ಒಂದೇ ಹೋಗ್ತಾ ಇರೋದು ಇವಾಗ. ಅಲ್ಲಿ ಹಿಂದೆ ಅಲ್ಲಿ ಹಿಂದೆ ಕೀರ್ತಿ ಹಿಂದೆ. ಟೈಗರ್ ಲಯನ್ ಲಯನ್ ಓ ಲಯನ್ ಲಯನ್ ಅಪ್ಪ ಲಯನ್ ನೋಡಲೆ ಲಯನ್ ಇಲ್ಲಿ ಆ್ಯಕ್ಚುಲಿ ಒಂದೊಂದು ಟೈಮು ಆನೆಗಳು ನೋಡಿದೆವು. ಇಲ್ಲಿ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಹೇಳ್ಬೇಕಂತಂದ್ರೆ ಬನ್ನಿ ನೋಡೋಣ, ಅದೃಷ್ಟಕ್ಕೆ ಯಾವ್ದಾರು ಸಿಕ್ಕರೆ. ಓ ಒಳ್ಳೆ ವೆದರ್ ಬರ್ತಿದೆಯೋ. ಓ ಸಖತ್ತಾಗಿ ಬಂದಿದೆ. ಸೊ ಫೈನಲ್ ಆಗಿ ಜಾಗ ಬಂದುಬಿಡ್ತು. ಸೊ ಬನ್ನಿ ಅಲ್ಲಿಗೆ ಹೋಗೋಣ ಸೀದಾ. ಯಪ್ಪ ಏನೋ ಅನ್ಕೊಂಬಂದೆ ವೆದರ್ ಇರುತ್ತಾ ಇಲ್ಲ ಅಂತಂದ್ಬಿಟ್ಟು. ಪರವಾಗಿಲ್ಲ, ಒಂಥರ ನೋಡಿ ವೆದರ್ ಹೆಂಗೆ ಸಖತ್ತಾಗಿದೆ. ಆಮೇಲೆ ಇಲ್ಲೆಲ್ಲ ಓ ಅಲ್ಲಿ ಫಾಗೆಲ್ಲ ಬಂದುಬಿಟ್ಟಿದೆ, ಅಲ್ಲಿ ಸಖತ್ತಾಗಿದೆ. ಅಲ್ಲಿ ಸಖತ್ತಾಗಿ ಬಂದಿದೆ, ಅಲ್ಲಿಗೆ ಹೋಗೋಣ. ಅವ್ನು ನೋಡು ಬೈಕ್ ರಾಜ ಅಲ್ಲಿಗೆ ಹೋಗ್ಬಿಟ್ಟವನೇ. ಇರ್ಲಿ 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 ಏಯ್ ಬೈಕ್ ಎತ್ಕೊಂಡು ಒಳಗಡೆ ಹೋಗು, ಪ್ಯಾರಾಗ್ಲೈಡಿಂಗ್ ಹಾಕೋಣ ಇರೋದಕ್ಕೆ. ಇಲ್ಲಿ ನೋಡು, ಇದು ನೋಡು ಇಲ್ಲಿಂದ ರನ್ವೇ ಜೋರಾಗಿ ಹೋಗ್ಬೇಕು ಹಂಗೆ ನಿನ್ನ. ಸಖತ್ತಾಗಿ ಬಂದಿದೆ. ಯಾಕಂದರೆ ಇಲ್ಲಿ ನಾವು ಪ್ರತಿ ಸಂಡೇ ಅವಾಗ ಫ್ಲೈಯಿಂಗ್ ಬರ್ತಿದ್ದೆವು. ಸೊ ಫ್ಲೈಯಿಂಗ್ ಬಂದಾಗೆಲ್ಲ ಜನ ಒಬ್ಬೊಬ್ರು ಫ್ಲೈ ಮಾಡೋರು ನಾವು ಬಂದು ನೇಚರೆಲ್ಲ ನೋಡ್ತಿದ್ದೆ. ಮುಂಚೆ ಅರ್ಲಿ ಬರ್ಡ್ ನಾವು ಹೇಳಬೇಕಂದ್ರೆ ಬೇಗ ಬಂದು ಎಲ್ಲ ನೋಡೋರು. ಸೊ ಇವಾಗ ಮಳೆ ಶುರುವಾಗಿದೆ ಅಲ್ವಾ, ಆ್ಯಕ್ಚುಲಿ ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಬಂದಿದೆ. ಅಲ್ಲಿ ನೋಡಿ ಸಖತ್ತಾಗಿ ಕಾಣಿಸ್ತಿದೆ. ಆಮೇಲೆ ಇಲ್ಲೇ ಕೂತ್ಕೊಂಡು ಊಟ ತಿನ್ಕೊಂಡು ಈ ಕಡೆ ನೋಡ್ಕೊಂಡು ಕೂತ್ಕೊಂಡ್ಬಿಡೋದು ಇವಾಗ, ಅಷ್ಟೇ ಕತೆ. ಕೀರ್ತಿ ಹೆಂಗೈತೆ ವೆದರು? ಚೆನ್ನಾಗೈತಾ? ಬಾಯಲ್ಲಿ ಕೂತ್ಕೊಂಡು ನೋಡ್ಬಾ. ಕಣ್ಣು ಅಲ್ಲಿ ಬಾಯಲ್ಲಿ ನಿನ್ಗಲ್ಲಿ ಕಣ್ಣಿಗೆ ಎಲ್ಲಾದರೂ ಆನೆ ಕಾಣಿಸ್ತಂದ್ರೆ ಹೇಳ್ಬೇಕು ನನಗೆ. ನನಗೆ ಆನೆ ಕಾಣಿಸಿದ್ರೆ ಹೇಳ್ಬೇಕು. ಆನೆ ಹೆಂಗಿರ್ತದೆ ಹೇಳು ಫಸ್ಟು ಅಲ್ಲಿ. ಆನೆ ಹೆಂಗಿರ್ತದೆ ಹೇಳು, ಮುಂದೆ ಬಾ. ದೊಡ್ಡದಿರ್ತೈತಿ ಆಮೇಲೆ ಹಿಂಗೆ ಮಾಡ್ತೈತಿ. ಒಂದು ದಿವಸ ಇಲ್ಲೇ ಕುತ್ಕೊಂಡಿದ್ದೆವು. ಇಲ್ಲಿ ಕುತ್ಕೊಂಡಿಲ್ಲ, ಅಲ್ಲಿ ಹೋಗಿ ಕುತ್ಕೊಂಡಿದ್ದೆವು. ಒಂದೇ ಟೈಮ್ಗೆ ಕೂಗೋಕೆ ಶುರು ಮಾಡಿದ್ರೆ ಇಲ್ಲಿ ಜಾಗ ಖಾಲಿ ಮಾಡ್ಕೊಂಡು ಓಡೋಗ್ಬಿಟ್ರದು ನಾವು. ಆಮೇಲೆ ನಾನು ನಮ್ಮ ಅಣ್ಣ ಬೋಟ್ ವೀಡಿಯೋ ಮಾಡೋಣ ಅಂಥೇಳಿ ಅಲ್ಲಿ ಇನ್ನೊಂದು ಡೌನಲ್ಲಿದೆ. ಅವತ್ತು ಕೂಡ ಅಲ್ಲೇ ವೀಡಿಯೋ ಮಾಡೋಕ್ಕಂತ ಹೋಗ್ತಾ ಇದ್ರೆ ಫುಲ್ ಫ್ರೆಶ್ ಆಗಿ ಸಗಣಿಯಾಗಿ ಹೋಗ್ಬಿಟ್ಟಿದೆ ಅದು. ಯಾವಾಗ ಅದು ಫ್ರೆಶ್ ಆಗಿ ಸಗಣಿ ನೋಡಿದೆ ಇಲ್ಲೇ ಎಲ್ಲೋ ನಿಯರ್ ಬೈ ಇದೆ ಅಂತಂದ್ಬಿಟ್ಟು ಅಲ್ಲಿಂದನೂ ಎಸ್ಕೇಪ್ ಆಗಿರೋ. ಕರ್ನಾಟಕ ಬಾರ್ಡ್ರು ಫಾರೆಸ್ಟ್ ಇದು. ಸೊ ಈ ಕಡೆ ಹೋದ್ರೆ ಇನ್ನೆಲ್ಲ ತಮಿಳ್ನಾಡು. ಈ ಕಾಡು ವೀರಪ್ಪನ ಕಾಡು ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಅಟ್ಯಾಚ್ಡ್ ಅಂತ ಹೇಳ್ತಿದ್ದಾರೆ. ಸೊ ಸುಮಾರು ಎಷ್ಟೋ 300 ಕಿಲೋಮೀಟ್ರ್ ಎಷ್ಟೋ ಇದೆ, ಹೆಂಗೋ ಹೋಗುತ್ತಿದ್ದು. ಸೊ ಇನ್ನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ನೋಡ್ತಾ ಇನ್ಮೇಲೆ ಒಂದಿಷ್ಟು ತಿನ್ನೋಕ್ಕೆ ಏನಾರೆ. ಎಷ್ಟು ಟೈಮು? ಇನ್ನೂ 6:45. ಸೊ ಒಂದು 7:45ಕ್ಕೆ ತಿಂಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಮತ್ತೆ ರೈಟ್ ಹೇಳ್ತಾ ಇರೋದು ಮನೆಗೆ. ಇವತ್ತು ಬೇರೆ ಮತ್ತೆ ಸಂಡೇ ಸ್ಟೂಡೆಂಟು ಯಾರೋ ಒಬ್ರು ಸಂಡೇನೇ ಕ್ಲಾಸ್ ಬೇಕಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿಂದ ಬಿಟ್ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇವನು ಯಾರ ಗುರು ಅಲ್ಲಿ
ಎಲ್ಲಿ ಹೋದಲ್ಲೆಲ್ಲ ಬಂದ್ರುಪ್ಲೆ ಹೋಟ್ಲಿಗೆ ಹೋದರೆ ಬರೀ ನೀರೇ ನೀರೇ. ಏಯ್ ಹೋಗಲ್ಲ ಎಲ್ಲಾರ ಒಂದು ಕೆರೆ ತೋರಿಸ್ತೀನಿ ಬಾ ಸುಚಿತ್ ನಿನಗೆ. ಮೊನ್ನೆ ನಮ್ಮ ಫ್ರೆಂಡ್ ಏನು ಅನ್ಬೇಕು ಒಬ್ಬನು, ಊಟ ಮಾಡ್ತಿದ್ದೆವು, ತಿಂತ 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 ನಿಮ್ಗೆ ಅಲ್ಲಿ ಮುಂದ್ಗಡೆ ಒಂದು ಕೆರೆ ಕಾಣಿಸ್ತಿದೆ ಅಂತಾನೆ. ಹ್ಞೂ ಅಂತ ಅವನೇನೋ ಬಂದಿದ್ದಾನೆ ಅಂತಂದರೆ ತಿಂದಾದ ತಕ್ಷಣ ಹೋಗಿ ತೊಳ್ಕೊಂಬರ್ರಿ ಕೈಯಲ್ಲಿ ಅಂತಾನೆ ಅಲ್ಲೇ. ಅಯ್ಯೋ ಕತೆ ಬಲೆ ಕಾಮಿಡಿಯಾಗಿ. ಸೊ ಇವಾಗ ಸನ್ರೈಸು ಹೆಂಗೆ ವೆದರ್ ಇದೆ ಅಂದರೆ ಇಲ್ಲಿ ಪ್ಯೂರ್ ಅಂದರೆ ಪ್ಯೂರ್, ಒಂಚೂರು ಡಸ್ಟ್ ಇಲ್ಲ, ಏನೂ ಇಲ್ಲ, ಸಖತ್ತಾಗಿದೆ. ಸೊ ಅದಕ್ಕೆ ಒಬ್ಬೊಬ್ಬರು ಗ್ರೀನರಿ ಮಧ್ಯೆ ತುಂಬ ಹೆಲ್ತಿಯಾಗಿರ್ತಾರೆ, ಜೊತೆಗೆ ತುಂಬ ಖುಷಿ. ಯಾಕಂದರೆ ಗ್ರೀನರಿ ಅನ್ನೋದೇ ಸಿಕ್ಕಾಪಟ್ಟೆ ಒಂದು ಖುಷಿ ಕೊಡೋಂಥದ್ದು ಅದು ಗ್ರೀನರಿನೇ ಹೇಳ್ಬೇಕಂತಂದರೆ. ಸೊ ನನಗೆ ಗ್ರೀನರಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ನಾವು ಊರಲ್ಲೆಲ್ಲ ಗಿಡಗಳೆಲ್ಲ ಹಾಕ್ತಾನೆ ಇರ್ತಿದ್ದೆವು, ಬರ್ತಾನೆ ಇದ್ದಿದ್ದೆವು, ಹಣ್ಣುಗಳು ಗಿಡಗಳು. ಆಮೇಲೆ ಇವಾಗಲೂ ಅಷ್ಟೇ, ಮನೆ ಹತ್ರನೂ ಮನೆ ಮೇಲೇನೂ ಹಾಕ್ತಾ ಇರ್ತೀನಿ. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ಏನೋ ಪ್ರಾಣಿ ಕೂಗ್ತಾ ಇದೆ, ಏನಂತ ಗೊತ್ತಾಗ್ತಿಲ್ಲ. ಹಾಂ ಸುಚಿತಾ, ಲೆಪಾರ್ಡ್ ಇಲ್ಲ ಚೀತಾ ಏನಾರು ಬಂದುಬಿಟ್ಟೈತೆ ನೋಡೋ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಅಂತಂದ್ಬಿಟ್ಟು. ಹಾಂ ಯಾವುದಕ್ಕಾರ ಕರಿತಿದೆ ನೋಡು ಮತ್ತೆ. ಹಾಂ ಅಂಜಲ್ಲ, ಬಂದರೆ ತಿಕ್ಕಕ್ಕೆ ಕಾಲು ಹಚ್ಕೊಂಡು ಓಡ್ತಾ ಇರ್ತಾನೆ ಈಗ ಅಷ್ಟೇ. ಅವನಿನ್ನೂ ಚಿಕ್ಕವನೆಲ್ಲ ಗೊತ್ತಿಲ್ಲ ಅವನಿಗೆ ಅದು ಅಷ್ಟೊಂದು. ದಿನ ಒಮ್ಮೆ ಯಾವಾಗಾರು ನೋಡಿ ಬೆನ್ನತ್ತಕ್ಕೆ ಶುರು ಮಾಡಿದ್ರೆ ಗೊತ್ತಾಗುತ್ತೆ. ಏನೋ ಇದೆ ಒಟ್ಲಲ್ಲಿ, ಅದು ಯಾವ ಸೌಂಡ್ ಅಂತ ಬೀಳ್ತಿರೋ ಸುಚಿತ್. ಆಮೇಲೆ ಇರುತ್ತೆ ಹೊರಗಡೆ, ಹುಷಾರ. ಇಲ್ಲಿ ಹತ್ಕೊಂಬಾರಪ್ಪ, ಇಲ್ಲಿ ಗಂಟ ಬಾ, ಈ ಗಿಡ ಬರ್ತವೆ ನೋಡಿ ಆರಾಮಾಗಿ. ಹತ್ತು ನೋಡೋಣ, ಇವ್ರಿಗೆ ಒಂದು ಸ್ವಲ್ಪ ಗಿಡ ಹತ್ತೋದು ಕಲ್ಸೋಣ. ನಾವೆಲ್ಲ ಚಿಕ್ಕವರಿದ್ದಾಗ ಇರೋ ಚಪ್ಪಲಿ ತೆಗಿಬೇಕು. ಹತ್ತು ಹತ್ತು. ನೀನು ಏನು ಹಿಂಗೆ ಹಿಡ್ಕೊ ಇರ್ತಿತ್ತು. ಬಟ್ ಕಾರಲ್ಲೆಲ್ಲ ಬಟ್ಟೆ ಮೇಲೆಲ್ಲ ಇದು ಆಲದ ಮರ ಹೆಂಗೆ ಸ್ಟ್ರಾಂಗ್ ಇದೆ ಯಪ್ಪ. ಇದು ಇರೋದು ಇಷ್ಟಿದೆ, ಮೇಲೆ ತೋರಿಸೋದು ಇಷ್ಟೇ, ವೈರ್ ಥರ ಇಷ್ಟೇ ಇದೆ. ಬಟ್ ಆದರೂ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನಾನು ಫುಲ್ ವೆಯ್ಟ್ ಎತ್ತತ್ತೆ ಇವಾಗ ನೋಡು. ಮೀನ್ಸ್ ಇಷ್ಟೆಲ್ಲ ಹೋಲ್ಡ್ ಮಾಡುತ್ತೆ. ಯಪ್ಪ ಇರೋದು ಇಷ್ಟೇ ಇದೆ. ಇದು ಕೇಬಲ್ಕಿಂತಲೂ ಸ್ಟ್ರಾಂಗ್ ಆಗಿರೋ ಥರ ಇದೆ ಅದು. ನನ್ನ ಮಗನ ಸಖತ್ ಸ್ಟ್ರಾಂಗ್ ಇದೆ. ಹೆವಿ ಸ್ಟ್ರಾಂಗ್ ಇರುತ್ತಲ್ಲ. ಗಿಡನೇ ಅಳ್ಳಾಡ್ತಾ ಇಲ್ಲ ನೋಡು. ಓಹೋ ಪಾ, ಹೆವಿ ಇರುತ್ತೆ. ಬಾರ ಹತ್ಕೊಂಡಲ್ಲೇ ಈ ಕಡೆಲ್ಲ ಮುಂದೆ. ಯಾವನ ಹೇಳಿದ್ ನಿನಗಿದು ನಂದೇ, ಇದು ವೆಯ್ಟ್ ಇದು ನೋಡಿದು ಹಾಕಿ ಎಳೆದ್ರೂ ಬರ್ತಾ ಇಲ್ಲ. ಇಲ್ಲಿ ಕುತ್ಕೊಂಡ್ಬಿಟ್ಟು ನೋಡೋಕೆ ಶುರು ಮಾಡ್ತಾ ಇದ್ರೆ ಇಲ್ಲಿ ಇನ್ನೊಂದು ಪ್ಲೇಸ್ ಅಲ್ಲಿದೆ ಮಸ್ತಾಗಿ. ಅಲ್ಲಿ ಆ್ಯಕ್ಚುಲಿ ಅಲ್ಲೊಂದು ದೊಡ್ಡ ಬಂಡೆ ಇದೆ, ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲೆಲ್ಲ ಕ್ರಷರು ನಡೀತಾರೆ. ಕುತ್ಕೋ ಸುಮ್ಮನೆ. ಕುತ್ಕೊಂಡು ನೋಡು. ಯಾವುದು ಇದಾ? ಇರು, ಅವಳಿಗೆ ಇದು ಮಾಡಿ ಇದಾ? ಇಲ್ಲಿ ಬಾ, ಅದು ಬೇಡ ಬಾ, ಇಲ್ಲಿ ನೀನು ತೋರಿಸ್ತೀನಿ. ಇದು ಹಿಡಿ ಬಾ ನೀನದು. ಓಕೆ, ಹಿಡ್ಕೋಬೇಕು, ಗಟ್ಟೆ ಹಿಡ್ಕೋಬೇಕು. ಓಕೆ, ಅಷ್ಟೇ ಹಿಡ್ಕೊ. ಓಕೆ, ಇರು ಬಿಡು. ಹಿಂಗೆ ಫೋಲ್ಡ್ ಮಾಡು. ಫೋಲ್ಡ್ ಮಾಡಿ ಹಿಡ್ಕೊ. ಹೊಡಿ. ಅಯ್ಯೋ, ಅದ್ರ ಹಾಲು ಬರಕತ್ತಲ್ಲಿ, ಆ ಗಿಡದ ಬೇರದ ಹಾಲು ಬರಕತ್ತದು. ಬಿಡಪ್ಪ ಓಲಿ. ಇಲ್ಲಿ ಕುತ್ಕೋ, ನೋಡೋಣ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿದೆ ವ್ಯೂ ಪಾಯಿಂಟು. ಇಲ್ಲೆಲ್ಲ ಚೇರ್ ಗೀರ್ ಹಾಕ್ಬಿಟ್ಟಿದ್ದಾರೆ ಎಲ್ಲ. ಹಬ್ಬ, ಕುತ್ಕೊಂಡು ಸ್ವಲ್ಪ ನೇಚರ್ನ ನೋಡ್ಕೊಂಡು ಹೋಗೋಣ. ಆಮೇಲೆ ನಾಷ್ಟ ಮಾಡೋಣ. ಕುತ್ಕೋ ಅಲ್ಲಿ ನೋಡಿಗ. ಅಲ್ಲಿ ಏನು ಕಾಣಿಸ್ತಿದೆ ಹೇಳಿ ನಿನಗೆ? ವೆದರ್ ಬೇರೆ ಚೇಂಜ್ ಆಗ್ತಿದೆ, ಲೈಟಾಗಿ ಮೋಡ ಬರ್ತಿದೆ ನೋಡಿ. ಸೂರ್ಯ ರೆಕಾರ್ಡಿಂಗ್ ಇಳಿಸ್ತಾನೆ ಇವನು. ಎಷ್ಟೋ ಜನ ಮೂನಾರು, ನಂದಿ ಹಿಲ್ಸ್ಗೆಲ್ಲ ಹೋಗ್ತಿರ್ತೇವಲ್ಲ. ಈಗ ನೋಡಿ, ಇಲ್ಲೇ ಮನೆ ಪಕ್ಕದಲ್ಲಿ 10 ಕಿಲೋಮೀಟ್ರ್ ಇಲ್ಲ. ಸೊ ನಮ್ಮ ಮನೆ ಪಕ್ಕದಲ್ಲಿ ಆನೇಕಲ್ಲಲ್ಲಿ ಈ ಥರ ಒಂದು ವೆದರ್ ಸಿಗುತ್ತೆ ಅಂತಂದರೆ ಯಾರಿಗೂ ಆ್ಯಕ್ಚುಲಿ ಇದು ನಂಬಕ್ಕೂ ಆಗಲ್ಲ. ಇಲ್ಲಿ ಸುಮಾರು ಜನಕ್ಕೆ ಗೊತ್ತೂ ಇಲ್ಲ. ಬೆಂಗಳೂರಿಂದ ಎಲ್ಲಿ ಒಂದು 1 ಅವರ್ ಅಷ್ಟೇ ಇಲ್ಲಿ ಈ ಪ್ಲೇಸಿಗೆ ಬರ್ಬೋದು.
ಸೊ ನೋಡಿ, ಅಂದರೆ ಇನ್ನೂ ಮಳೆ ಆಗಿಲ್ಲ. ಮಳೆ ಆಗಿಬಿಟ್ರೆ ನಿಜವಾಗ್ಲೂ ಸಖತ್ ಬರುತ್ತೆ. ನಾವೆಲ್ಲ ಇಲ್ಲಿ ಏರ್ಕ್ರಾಫ್ಟ್ ಎಲ್ಲ ಫ್ಲೈ ಮಾಡ್ಬೇಕಂದ್ರೆ, ಅಂದರೆ RC ಪ್ಲೇನೆಲ್ಲ ಫ್ಲೈ ಮಾಡ್ಬೇಕಂತಂದರೆ ಫಾಗು ಸ್ವಲ್ಪ ಟೇಕ್ ಆಫ್ ಮಾಡಿ ಬಿಡೋಕ್ಕಿಂತ ಮುಂಚೆನೇ ಫುಲ್ಲು ಮಂಜಾಗಿ ಅಂದರೆ ಮಂಜಲ್ಲಿ ಕಾಣಿಸ್ತಾನೆ ಇರ್ತಿತ್ತಿಲ್ಲ ಅವಾಗ. ಸೊ ಇವಾಗ ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಇವಾಗ ಸ್ವಲ್ಪ ಲೈಟಾಗಿ ಕೂಲಾಗಿ ಬರ್ತಾಯಿದೆ. ಸೊ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಹಿಡ್ಕೊಂಡಿದೆ ನೋಡಿ ಇವಾಗ ಮೋಡ. ಇಲ್ಲಿ ಬಾರೋ, ಇಲ್ಲಿ ನೋಡು ಸ್ನೇಕ್ ಸ್ನೇಕ್ ಸ್ನೇಕ್. ಇದನ್ನು ಒಂದು ಎರೆ ಹುಳದ ಥರ ನೋಡೋದು. ರೌಂಡ್ ಹೆಂಗೆ ಆಗುತ್ತೆ ನೋಡಿಗ ಅದು. ನೋಡಿಗ ರೌಂಡು. ಹ್ಞೂ ಕೀರ್ತಿ ಅಲ್ಲಲ್ಲ, ಇದು ಬೇರೆ ಅದಲ್ಲಿ. ಹಾಂ ಹಾಂ ನೋಡಪ್ಪ, ಇವಾಗ ಇಲ್ಲಿ ಬರ್ತಿದೆ ನೋಡು, ಮಸ್ತಾಗಿ ಕಾಣಿಸ್ತಿದೆ ಇಲ್ಲಿ ನೋಡು. ಅಲ್ಲಿ ಸಖತ್ತಾಗಿ ಕಾಣಿಸ್ತಿದೆ ಇವಾಗ. ಅಲ್ಲೊಂದು ಬೆಟ್ಟಕ್ಕಂತೂ ಫುಲ್ ಅಟ್ಯಾಚ್ಡ್ ಆಗಿಬಿಟ್ಟಿದೆ ಅಲ್ಲಿ ಫಾಗ್. ಹಾಂ ನೋಡ, ಆ ಬೆಟ್ಟ ಅಲ್ಲ, ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ. ಅಲ್ಲಿ ನೋಡು ಫುಲ್ ಹಿಡ್ಕೊಂಡೇ ಬಿಟ್ಟಿದೆ, ಫುಲ್ ಫಾಗ್ ಹಿಡ್ಕೊಂಡ್ಬಿಟ್ಟಿದೆ ಅದಕ್ಕೆ. ಚೆನ್ನಾಗಿರುತ್ತೆ, ಒಂಥರ ಸಖತ್ತಾಗಿರುತ್ತೆ. ಇಲ್ಲಂತೂ ಫುಲ್ಲು ಇಲ್ಲಿ ನೋಡು ಮಳೆ. ಅಲ್ಲಿ ಒಂಥರ ಮಳೆ ಆದಂಗೆ ಶುರು ಆಗ್ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಇರೋ, ಹಂಗೆ ಏನು ಮಾಡ್ಬಿಡು. ಚೆನ್ನಾಗಿ ಬಂತಪ್ಪ ನೋಡು. ಇವಾಗ ಕುತ್ಕೊಂಡು ನೋಡೋಕ್ಕೆ ಮಜಾ ಇರುತ್ತೆ ಇವಾಗ. ಹಂಗೆ ಚಳಿ ಹೊಡಿತಾ ಇದೆ ಲೈಟಾಗಿ. ಇವಾಗ ಬಿಸಿ ಬಿಸಿ ತಿಂಡಿ ತಿನ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರೆ, ಲೇ ಸುಮ್ಮನೆ ಇರೋ. ಅಯ್ಯೋ ಯಾರೋ ನನ್ನ ಮಕ್ಕಳು ಲೇ. ಆದರೂ ಸಖತ್ತಾಗಿ ಬಂತಪ್ಪ ಇವಾಗ ವೆದರ್ ಮಾತ್ರ. ಇವಾಗ ಒಂದು ಫೀಲ್ ಬರೋಕ್ಕೆ ಶುರು ಮಾಡ್ತು. ಸೊ ಇವಾಗ ಬನ್ರಪ್ಪ, ಕಾರಿಂದೆಲ್ಲ ತೊಗೊಂಬರೋಣ. ಇದೇ ನಮ್ಮ ಒಲೆ. ನೀವು ಹಿಂದೆ ಯಾವುದೋ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಗಳೆಲ್ಲ ನೋಡಿರ್ತೀರ. ಸೊ ಇಲ್ಲಿ ಇವಾಗ ಅವಲಕ್ಕಿನ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಸೊ ಈಗ ತಗೊಂಬರೋಣ. ಡಿಕ್ಕಿ ಓಪನ್ ಮಾಡಿ. ನೀ ಡಿಕ್ಕಿ ಓಪನ್ ಮಾಡ್ತೀಯಾ? ನೀ ಬರೀ ಡಿಕ್ಕಿ ಓಪನ್ ಮಾಡೋದ್ರಲ್ಲಿದೆ. ಬುಟ್ಟಿ ಹೊತ್ಕೋ. ಇಟ್ಕೊಳ್ಳಲಿ. ಈಗಪ್ಪ ಡಿಕ್ಕಿ ಯಾರೋ ಒಬ್ರು ಕ್ಲೋಸ್ ಮಾಡಿಬಿಡ್ರಿ, ಎತ್ಕೊಂಡು ಹೋಗೋಣ. ಸೊ ಇವಾಗ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಾಹುಬಲಿ ಅಂತ ಎಲ್ಲರೂ ತಗೊಂಡು ಹೋಗ್ತಾರ. ನಾನೇ ಬಾಹುಬಲಿ ಇವತ್ತು. ಎಷ್ಟು ಶಕ್ತಿ ಬಂದ್ಬಿಟ್ಟಿದೆ ನೋಡಿ ನನಗೆ. 0%. ಬ್ಯಾಟ್ರಿ ವೀಕ್ ಆಗ್ತಿದೆ ಮೊದಲೇ ಇಲ್ಲಿ. ಎಲ್ಲಪ್ಪ ನಮ್ಮ ಒಲೆ. ಬಾಹುಬಲಿಗೆ ಏನಾರು ಟೆನ್ಷನ್ ಮಾಡಿಬಿಟ್ರೆ ಸೊ ಇವಾಗ ಪ್ರಿಪರೇಷನ್ ಶುರು ಮಾಡೋಣ. ಆಮೇಲೆ ಕಟ್ಟಿಗೆಗಳು ತಗೊಳ್ಳೋಣ ಫಸ್ಟು. ಇಲ್ಲೊಂದೆರಡು ಕಾಣಿಸ್ತು. ಇಲ್ಲಿ ಬಾರೋ, ಇಳಿಸ್ಲಾ ಇವನು ಕಟ್ಟಿಗೆ ಮ್ಯಾನ್ ಇವಾಗ. ಹಾಂ ಇರಿ ಒಂದೊಂದಾಗಿ. ಕಟ್ಟಿಗೆ ಮ್ಯಾನ್ ಕಳ್ಸೋಣ. ಹಿಡ್ಕೋ, ಗಿಡ ಹಿಡ್ಕೊ ಫಸ್ಟು. ಹಾಂ ಇದು ಕೊಡೋ ಫಸ್ಟು. ಇದು ಕೊಡೋ. ಇರಿ ಹಾಂ ಹಾಂ ಇಲ್ಲ ಅಲ್ಲಿ ತೊಗೊಂಬರೋಣ ಬಿಡು. ಅಲ್ಲಿಂದ ಮಂಜು ಅಲ್ಲಿದೆ ಬಿಡು. ಅಲ್ಲಿದೆ. ಆ ಕಡೆ ಹೋಗೋಣ ಬಾ. ಇರಲಿ ಬಿಡು. ಈ ಕಡೆ ಬಂದುಬಿಟ್ರೆ ಇಲ್ಲೊಂದು 4 ಇದಾವೆ. ಹಾಂ ಅಲ್ಲಿ ತೊಗೊಂಬರ್ಬೇಕು. ಇಲ್ಲ ಇದು ಪರ್ಕೆ ಇದೆಯಲ್ಲ, ಎತ್ಕೊಂಡ್ಬಿಡಿ ಅಷ್ಟೇ. ಪರ್ಕೆ ಎತ್ಕೊಂಡ್ಬಿಟ್ಟು ಸ್ವಲ್ಪ ಅಷ್ಟೇನು ಬೇಕಾಗಿಲ್ಲ ಮುಂದ್ಗಡೆ. ಹಾಂ ತೊಗೊಳ್ಳಿ, ಅಷ್ಟೇ ಸಾಕು. ಬೆಂಕಿ ಹಚ್ಚೋಗಂಟ ಅಷ್ಟೇ ಹಚ್ಚಿಬಿಟ್ರೆ. ಎಲ್ಲಪ್ಪ ಮ್ಯಾಚ್ ಬಾಕ್ಸು? ಇಲ್ಲ ಸಾಕು, ಅಷ್ಟರಲ್ಲಿ ಸಾಕು ಆಗುತ್ತೆ. ಸೊ ಅಯ್ಯೋ ಬರ್ರಿ ಮಂಜು. ಇಲ್ಲೊಬ್ಬರನ್ನ ತೋರಿಸ್ತೀನಪ್ಪ. ಆ್ಯಕ್ಚುಲಿ ಮುಂಚೆ ಎಲ್ಲ ನನ್ನ ವೀಡಿಯೋಗಳು ಹೆಂಗಿರ್ತಿತ್ತು ಅಂತಂದರೆ, ಬರೀ ನಾವು ಪ್ರಾಜೆಕ್ಟ್ಗಳು ಮಾಡ್ತಿದ್ದೆವು, ಬರೀ ಪ್ರಾಜೆಕ್ಟ್ ತೋರಿಸ್ತಿದ್ದೆವು. ಇವರು ಈ ಊರಲ್ಲಿರೋರು ಫ್ಲೈಯಿಂಗ್ ಬರ್ತಿದ್ದೇವಲ್ಲ, ಮುಂಚೆ ನಮ್ಮದು ಬರೀ ಫ್ಲೈಯಿಂಗ್ದು ಡೈಲಿ ಬ್ಲಾಗ್ದು ಯಾವುದೂ ಹಾಕ್ತಿರ್ತಿಲ್ಲ. ಸೊ ಮಂಜು ಅಂತಂದ್ಬಿಟ್ಟು ಇವರು ಒಂದು TV ಆ್ಯಂಕರಾಗಿ ಕೂಡ ವರ್ಕ್ ಮಾಡ್ತಿರ್ತಾರೆ. ಜೊತೆಗೆ ನಮಗೆ ಹೆಂಗೆ ಪರಿಚಯ ಆಗಿದೆ ಅಂದರೆ, ಒಂದು ಪ್ಲೇನ್ ಕ್ರ್ಯಾಶ್ ಆದಾಗ ಇವರು ಬೆಟ್ಟದಿಂದ ಆ ಬಿದಿರುಗಳನ್ನ ಇದು ಬಿದಿರು, ಎಳೆ ಬಿದಿರ ಏನಂತೀರ? ಬಿದಿರು ಕಳ್ಳೆ. ಅದನ್ನ ಎತ್ಕೊಂಡು ಬರ್ತಿದ್ರು. ನಾವು ಹೆದರ್ಕೊಂಡು ಈ ಪ್ಲೇಸಿಗೆ ಬಂದಾಗ ಫಸ್ಟ್ ಒಂದು ವ್ಯಕ್ತಿ ನಮ್ಮಲ್ಲಿ ಫ್ರೆಂಡ್ ಆಗಿರೋದು. ಆಮೇಲೆ ಎಲ್ಲ ಈ ಬೆಟ್ಟದಲ್ಲಿ ಸುಮಾರು ಒಳಗಡೆ ಎಲ್ಲ ಒಂದಿಷ್ಟು ಓಡಾಡ್ಕೊಂಡು ಬಂದಿದ್ದಾವೆ ಹೇಳ್ಬೇಕಂತಂದರೆ.
ಸೊ ಪ್ರತಿ ಟೈಮು ಇಲ್ಲಿಗೆ ಬಂದಾಗ ಇವರು ಕೂಡ ಬರ್ತಿರ್ತಾರೆ. ಅದೇ ಹೇಳ್ದಲ್ಲ, ಮುಂಚೆ ಎಲ್ಲ ನಾವು ಸುಮಾರು ಈ ಥರ ಓಡಾಡಿದೆವು, ಬಟ್ ಇಲ್ಲಿ ಯಾವುದೂ ಡೈಲಿ ಬ್ಲಾಗ್ ಥರ ಕಂಟೆಂಟ್ ಮಾಡ್ತಾ ಇರಲಿಲ್ಲ. ಜೊತೆಗೆ ಇವಾಗ ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನಮ್ಮ ಟೀಮ್ ಅವರಾಗಿರ್ಬೋದು ಇಲ್ಲೆಲ್ಲ ಇದ್ದಾರೆ. ಸೊ ಈ ಕಡೆ ಎಲ್ಲ ಇವಾಗ ನಮ್ಮ ವೈಫು ಎಲ್ಲರೂ ಮಕ್ಕಳು ಸೇರ್ಕೊಂಡು ಎಲ್ಲ ಬಂದಿದ್ದೆವು. ಲಾಸ್ಟ್ ಟೈಮು ಇಲ್ಲೊಂದು ವೀಡಿಯೋ ಮಾಡಿ ಹಾಕಿದ್ದೆ, ಚಿಕನ್, ಫಿಶ್ಶು, ಪ್ರಾನು, ಅವಲಕ್ಕಿ ಎಲ್ಲ ಮಾಡಿದ್ದೆವು. ಅವು ನನ್ನ ಫ್ರೆಂಡ್ಸ್ಗಳು ಬಂದಿದ್ದರು. ಸೊ ಇವತ್ತು ನಮ್ಮ ವರ್ಕಿಂಗ್ ಟೀಮ್ ಅವರೇ ಎಲ್ಲರೂ ಕೂಡ ಇರೋದು. ಯಪ್ಪ, ನಾನು ಇಲ್ಲೇ ಬೆಂಕಿ ಹಚ್ಚನ ಅನ್ಕೊಂಡೆ, ನೋಡಿದ್ರೆ ಇಷ್ಟೊಂದು ಹುಳಗಳಿದಾವೆ ಇಲ್ಲಿ. ಅಯ್ಯೋ ಅಲ್ಲ, ಒಂದಿಷ್ಟು ನಾಯಿ ಮರಿ, ಇಲಿ ಮರಿ, ಇದು ಎರೆಹುಳದು. ಆ್ಯಕ್ಚುಲಿ ಇದನ್ನು ಒಂಥರ ಎರೆಹುಳನೇ ಹೇಳ್ಬೇಕಂತಂದ್ರೆ ಇದು. ಅಯ್ಯೋ, ಇವಾಗ ಜಾಗ ಚೇಂಜ್ ಮಾಡೋಣ. ಎರೆಹುಳ ಸಿಮಿಲರ್ ಇದನ್ನು. ಇವಾಗ ಆ ಕಡೆ ಹೋಗ. ಅಯ್ಯೋ, ಅಲ್ಲಿ ನೋಡಿದ್ರೆ ಅಲ್ಲಿ ಇದೆ. ಫಸ್ಟ್ ಈ ಕಡೆ ಬೇರೆ ಕಡೆ ಚೇಂಜ್ ಮಾಡೋಣ ಇರಪ್ಪ, ಜಾಗನೇ ಅಲ್ಲಿ ಬೇಡ. ಅಯ್ಯೋ, ಅದ್ರ ಅಮ್ಮ ಅಪ್ಪ ಎಲ್ಲ ಇಲ್ಲೇ ಇದೆ ಬನ್ರ. ಒಬ್ಬ ಇಲ್ಲಿ ನೋಡವರಲ್ಲಿ. ಯಪ್ಪ, ಸುಚಿತಾ ಎಲ್ಲ ಸೇರ್ಕೊಂಡ್ ಇದು ನೋಡು, ಅದ್ರ ಅಮ್ಮ ಅಪ್ಪ ಎಲ್ಲ ಇದಾವೆ. ಅಯ್ಯೋ ಯಪ್ಪ. ಹಾಂ, ಹ್ಞೂ, ಹಿಡ್ಕೊಳಪ್ಪ. ಸರಿಯಪ್ಪ, ಕೀರ್ತಿ ಆ ಕಡೆ ಎಲ್ಲ ಒಂದೇ ಬುಟ್ಟಿಯಲ್ಲಿ ತಗೊಂಡ್ ಬಂದಿರ್ತೀವಿ ನಾವು. ನೋಡಿದ್ರೆ ಕಾಮಿಡಿ, ಹಾಲು, ಟೀ ಪೌಡ್ರು, ಸಕ್ಕರೆ ತೊಗೊಂಬಂದ್ಬಿಟ್ಟು ಟೀ ಫಿಲ್ಟ್ರ್ ಮಾಡೋಕ್ಕೆ ಚಾಣೆನೇ ಮರ್ತು ಬಂದುಬಿಟ್ಟಿದ್ದೆವು. ಇವಾಗ ನೋಡಿದ್ರೆ ಅವರಿಂದ ತರಿಸಿದ್ದು. ಇದು ಸಾಕು, ಓಕೆ, ಇಷ್ಟು ಆಗ್ತದೆ. ಒಂದು ಸ್ವಲ್ಪ ಇದು ಆಗುತ್ತೆ. ಸುಚಿತ್ ಪಾರ್ಪ ಈ ಕಡೆ. ಫಸ್ಟು ವಯರ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಹಾಂ, ಹಾಕಿ ಕಟ್ಗೆ ಬೇಕು ಬೇಗ. ಹಾಂ, ಕೊಡಪ್ಪ. ಆಮೇಲೆ ಸ್ಟಾರ್ಟ್ ಇವಾಗ ಅಷ್ಟೇ. ಬಿದಿರುಗಳು ಕೊಡು, ಅದು ಬಿದಿರು ಕೊಡು, ಬಿದಿರು ಕೊಡು. ನಿಮ್ಮ ಕೈದಿಂದ ನಿಮಗೆ ಇವಾಗ ನಾಷ್ಟಾನ ಸಿಗೋದು. ಇಲ್ಲ ಅಂದರೆ ಅಷ್ಟೇ ತಗೊಂಡಿರ್ತಾ ಅಷ್ಟೇ ಅವಲಕ್ಕಿ. ಸೊ ಇವಾಗ ಅವಲಕ್ಕಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ನೆನೆಸೋಕ್ಕೆ ಎಲ್ಲನೂ. ಹುಡುಗರಿಗೆ ಬೇರೆ ಸಪ್ರೇಟಾಗಿ ಸ್ವಲ್ಪ ಅವ್ರಿಗೆ ಖಾರ ಕಡಿಮೆ ಇರೋದು ಮಾಡಬೇಕು. ಈಗ 1 kg ಮಾಡಿದ್ರೆ ಸಾಕು. ಎಲ್ಲ ಆಗುತ್ತೆ ಅವ್ರಿಗೆ. ನಾನು ಬೇಜಾನ. ಸರಿಯಪ್ಪ, ಇದು ಆ ಕಡೆ ನೀರಕ್ಕನ. ಬೇಡ ಅಪ್ಪ, ನೀರಿಗೆ ಕಡಿಮೆ ತೊಗೊಂಬಂದ್ಬಿಟ್ರೆ ಮುಗಿತಿತ್ತು ಕತೆ. ತೊಳೆಯೋಕ್ಕೆ ನೀರು ಹೋಗ್ಬಿಡ್ತೀವಾಗ, ಕುಡಿಯೋಕ್ಕೆ ನೀರಿರಲ್ಲ. ಸೊ ಇವಾಗ ನೆನಕ್ಕಿಡೋದ? ಇಲ್ಲೇ ಹಾಕಿ, ಇಲ್ಲೇನು ಹಾಕು ಬಿಡು, ಇಲ್ಲೇ. ಬಾರಪ್ಪ ಸೈಡ್ಗೆ. ಏನು ಕುಡಿತೀಯ? ಅದು ಕುಡಿದು ನೋಡು, ಒಂದು ಸ್ವಲ್ಪ ಕುಡಿದು ನೋಡು, ಚೆನ್ನಾಗಾಗುತ್ತೆ. ಒಳ್ಳೆ ಸಖತ್ ಬೆಂಕಿ ರೆಡಿ ಆಗ್ತದೆ. ಹಾಕ ಎಲ್ಲ ಹಾಕವ್ರಿಗೆ. ಇರಲಿ, ಅದು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದೆ. ಹಾಂ, ಆಲ್ರೆಡಿ ಚಂದ. ಇರಪ್ಪ, ನೀನು ತೊಳಿಯಪ್ಪ. ಇದು ನೀನು ಮಾಡ್ಕೊ. ಹಿಂಗೆ ಮಾಡ್ಕೊ. ಹಿಂಗೆ ಕ್ಲೀನ್ ಮಾಡ್ಕೋಬೇಕಾ? ಆಮೇಲೆ ನೀವೇ ಒಗ್ಗರಣೆ ಹಾಕೊಂಡು ತಿನ್ಬೇಕಾ? ಆಯ್ತಾ? ಇರಲಿ, ಅಷ್ಟೇ ಇರಲಿ. ಸೊ ಇವಾಗ
ಈರುಳ್ಳಿ ಅದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಅಲ್ಲಿ ಒಂದು ಗ್ಲಾಸ್ ಇತ್ತಲ್ಲ ಸುಚಿತ್ ತೊಗೊಳ ಗ್ಲಾಸ್ ತೊಗೊಳ ಅಲ್ಲೆಲ್ಲ ಗ್ಲಾಸ್ ಹ್ಞೂ ಈ ಗ್ಲಾಸ್ ಎಲ್ಲ ಗಲೀಜು ಮಾಡಬಾರ್ದ ಒಂದೇ ತಗೋ ಇದು ಅಲ್ಲಿ ಇಟ್ಬಿಡು ಹ್ಞೂ ಆ್ಯಕ್ಚುಲಿ ಇದು ತೊಗೊಂಬರ್ಬೇಕಾಯ್ತು ಅದು ಪಂಪು ಚಾರ್ಜ್ ಮಾಡ್ಕೊಂಬಂದಿದ್ರೆ ಕರೆಕ್ಟಾಗಿರೋದು ನಾವೇನು ಬೇಗ ಬೆಂಕಿ ಹಚ್ಬಿಟ್ಟೆವ ಇಲ್ಲ ಬಿಸಿ ಆಗಲಿರು ಹಾಗೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಸೊ ಇವಾಗ ಅವಲಕ್ಕಿನ ತೆಗೆದು ಈ ಬುಟ್ಟೆಯಲ್ಲಿ ಹಾಕೋಣ ಇಲ್ಲ ಅಂದರೆ ಹಾಕೋದಾಗಲ್ಲ ಹಾಂ ಇದು ಇಬ್ಬರಿಗೆ ಇದು ಇಬ್ಬರಿಗೆ ಇದು ಇಬ್ಬರಿಗೆ ಇದು ಇಬ್ಬರಿಗೆ ಎಷ್ಟು ಜನ ಆಯಿತು ಜಾಸ್ತಿ ಜನ ಆಗ್ತಿದೆ ಇಲ್ಲ ಒಬ್ಬೊಬ್ಬರಿಗೆ ಮಾಡೋಣ ಯಾಕಂದರೆ ಇಲ್ಲಿ ಈ ಗ್ರೀನರಿ ನೋಡ್ಕೊಂಡು ಹಾಕ್ತಾ 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 ಎಲ್ಲಿ ಹೋಗ್ತಿದೆ ಅಂತ ಯಾವನಿಗೆ ಗೊತ್ತಾಗಲ್ಲ ಯಾಕಂದರೆ ಇಲ್ಲಿ ನಾವೇನೇ ಬಂದು ಮನೆಯಲ್ಲಿ 2 ಚಪಾತಿ ತಿನ್ನಂದರೆ ಒದ್ದಾಡ್ತಿರ್ತೇವೆ ಇಲ್ಲಿ ಬಂದು 3-4 ಚಪಾತಿ ತಿಂತಿರ್ತೇವೆ ನಾವೇನೆ ಸೊ ಇವಾಗ ಚೆನ್ನಾಗಿ ಇದಾಗಿದೆ ಇದನ್ನು ಕಡಾಯಿನ ಇಟ್ಬಿಟ್ಟು ಆಮೇಲೆ ಬಿಸಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಯಾವ್ದಾರ ಅಟ್ಲೀಸ್ಟ್ ಕೈ ತೊಳೆಯಕ್ಕೆ ನೀರಿದೇನ್ರೋ ಇಲ್ಲ ಕೆರೆಗೆ ಏನಾರು ಹೋಗೋಣ ಕೈ ತೊಳೆಯೋಕ್ಕೆ ಯಪ್ಪ ಇಟ್ಟರೆ ಸುಡ್ತಾ ಇರುತ್ತೆ ಅದಕ್ಕೆ ಇವಾಗೊಂದು ಸಪೋರ್ಟಾಗಿ ಕಲ್ಲು ಕೊಡೋಣ ಇಳಿಯಪ್ಪ ನಿಮ್ಮ ಅಪ್ಪನ ಮೇಲೇ ಕುತ್ಕೊಂಡ್ಬಿಟ್ಟಿದ್ಯಾ ಇಳ್ಕೊ ಯಾರು ಇಲ್ಲಿ ಯಾರು ಬೇರೆಯವರೆಲ್ಲ ಇಳ್ಕೊ 3 ವರ್ಷದ ಮಗು ಅಂದರೆ ನಂಬ್ತೀರಾ ನಂಬಲೇಬೇಕು ಅನ್ನೋದು ಮೆಣಸಿನ್ಕಾಯಿ ಈರುಳ್ಳಿ ಕಟ್ಟಿಂಗ್ ಆಯ್ತು ಇವಾಗ ಮೆಣಸಿನ್ಕಾಯಿ ಕಟ್ ಮಾಡಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಬೇಜಾನ ಹಾಕಿ ಮೆಣಸಿನ್ಕಾಯಿ ಎಷ್ಟು ಖಾರ ಇರ್ತೋ ಈಗ ಅಷ್ಟೇ ಮಜಾ ಇರೋದು ಹೆಂಗಾದ್ರೂ ಅವ್ರಿಗೆ ಸಪ್ರೇಟಾಗಿ ತಾನೇ ಹಾಕ್ತಿರೋದು ತೊಳಿಬೇಕಾ ಓಕೆ ಬನ್ರಿ ಕೀರ್ತಿ ಕಡೆ ಬಾಪ ಬಾಟ್ಲಿ ಉಳಿಸ್ಬಿಟ್ಯಾ ಬಾಟ್ಲು ಉಳಿಸಿದ್ರೆ ಯಾರಿಗೂ ನೀರಿಲ್ಲ ಆಮೇಲೆ ಯಾರಿಗೆ ಕೊಡಲ್ಲ ಬಿಡಪ್ಪ ಹಾಕಾಕ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಂದಷ್ಟು ಕಡ್ಡಿ ಥರ ಲಾಸ್ಟಿಗೆ ಹಾಕೋದು ಗೊತ್ತಾಗ ಕಟ್ ಮಾಡ್ಕೊಂಡು ಇಟ್ಕೊ ಅಷ್ಟೇ ಬೆಳ್ಳುಳ್ಳಿ ಖಾರ ಇರಲ್ಲ ತಾನೆ ಮಿಕ್ಸ್ ಆಗಿ ಈಗ ಅದಕ್ಕೆ ಬೇಜಾನ ನೋಡಿ ನೋಡೋಣ ಹಾಕು ಏನಪ್ಪ ನೀನು ಹಿಂಗೆಲ್ಲ ಹೇಳಿ ನಾನು ಬಾಯಿಗೆ ಹಾಕ್ಸಿದ್ರಲ್ಲಪ್ಪ ಇವಾಗ ಒಳ್ಳೆ ಕತೆ ನಿಮ್ಮ ಮಾತು ಕೇಳ್ಕೊಂಡು ನನ್ಗೆ ಹಾಕಿರೋರು ಇವಾಗ ಹ್ಞೂ ಬಲೆ ಇದ್ದೀರಾ ನೀವು ನಿಮ್ಮ ಮೇಲೆ ಪ್ರಯೋಗ ನೀವು ಮಾಡ್ಕೊಡ್ರಪ್ಪ ನಮ್ಮ ಮೇಲೆ ಬೇಡ ಮಿಕ್ಸ್ ಇದಾವೆ ಇನ್ನು ಮನೆಗೆ ಹೋಗಲ್ಲ ಕ್ಲಾಸ್ ಎಲ್ಲ ಇರುತ್ತೆ ಆಮೇಲೆ ಬೇರೆ ಕಡೆ ಹೋಗಿ ಕುತ್ಕೋಬಾರ್ದು ಇವತ್ತು ಬರೀ ದೇವ್ರ ಕೋಲಿಯಲ್ಲೇ ಕುತ್ಕೊಳ್ಳೋದಾಗ್ಬಾರ್ದು ಹೋಗಿ ಅಯ್ಯೋ ಅನುಭವನಾ ಎಲ್ಲ ಆಗಿದೆ ಅನುಭವ ಅಷ್ಟು ಇಷ್ಟು ಕಡಿಮೆ ಆಗಿಲ್ಲ ಬೇಜಾನೇ ಆಗಿದೆ ನೋಡು ಫುಲ್ ಹೀಟ್ ಆಗಿದೆ ಪಟ 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 ಹಾಕ್ಬೇಕಾ ಸಾಕು ಏಯ್ ಯಾಕಪ್ಪ ನೀನು 3 ದಿವಸ ಇತ್ತು ಬರೀ ಎಣ್ಣೆನೇ ಕುಡ್ಸಂಗಿದ್ಯಾ ಅಷ್ಟು ಎಣ್ಣೆ ಬೇಕಾ ಏ ಅದು ನೋಡೋದು ಯಪ್ಪ ಎಲ್ಲಿ ಇಲ್ಲಿ ನೋಡೋದು ಎಲ್ಲಿಂದ ಬಂತದು ಸುಚಿತಾ
ಅಯ್ಯೋ ಏನು ಬೇಕು ಹೇಳು. ಎಣ್ಣೆ ತೆಗಿಲ್ಲ ಇರ್ಲಿ. ಆಯ್ತು ಹಾಕು ಬೇಗ ಬೇಗ ಹಾಕಬೇಕು. ನೀನು ಉದ್ದಿನ ಬೇಳೆ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿ ಇಲ್ಲ ಫ್ರೈ ಆಗಲಿ. ಇಷ್ಟೋ ತನಕ ಉರಿತು, ಅದನ್ನು ಹುರಿದು ಸಾಕಾಯ್ತು ಇವ್ರದ್ದು. ಯಾಕೋ ಲೇಟ್ ಆಯಿತು ಅಂತಂದ್ಬಿಟ್ಟು ಅಂಟ್ಕೊಳ್ತಿದೆ. ಇಲ್ಲ ಅಂಟ್ಕೊಂಡಿದೆ. ಅದು ತೊಗೊಂಬರಪ್ಪ, ಅಲ್ಲಿದು ಒಂದು ಸ್ವಲ್ಪ ಇಳಿಯಪ್ಪ ಪುಟ್ಟ. ಕೀರ್ತಿ ಜೊತೆ ಆಟ ಆಡೋಲ್ಲಿ. ಅದು ಗಾಳಿ ಬೇರೆ ಕೋಲ್ಡ್ ಇದೆಯಲ್ಲ, ಹಿಂಗಾಗಿ. ಹೇಯ್ ಕೀರ್ತಿ, ಬಿಸಾಕೋದು, ಇದು ಮಾಡ್ರಿ. ಹೊಲಸೋದು, ಬಿಸಾಕು. ಆ ಕಡೆ ಬಿಸಾಕೋದು. ಎಲ್ಲಿ ತಂದಿದ್ದು? ಜೀರಿಗೆ ಸಾಸಿವೆ ಎರಡು ಮಿಕ್ಸ್ ಇದೆ. ಜೀರಿಗೆ ಸಾಸಿವೆ ಹಾಕ ಕರ್ಬೇವು ಹಾಕು ಉಳ್ಳಾಗಡ್ಡಿ ಹಾಕಿ ಅನ್ನೋ ಸರ್. ಒಳ ಹಾಕರ್ ತಿನ್ಬೇಕಷ್ಟೆ. ಆಮೇಲೆ ಅದನ್ನು ಮೇಲೆ ಓಡಾಡ್ತೈತೆ ಅವಾಗಲೇ. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಚಟಪಟ ಮೆಣಸಿನ್ಕಾಯಿ. ಇವಾಗ ಸ್ಟಾರ್ಟ್ ಆಯಿತು ಚಟಪಟ. ಈರುಳ್ಳಿ ಹಾಕ್ತೀರಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಆಮೇಲೆ ಹಾಕೋಣ. ಅದು ಸ್ವಲ್ಪ ಚೆನ್ನಾಗಿ ಬೆಂಕಿ ಆಗಲಿ. ಬೆಳಿಗ್ಗೆ ನಾಷ್ಟ ಮಾಡೋಕ್ಕೆ ಅಲ್ಲಿಂದ ಬಂದಿರುತ್ತೆ ಇಲ್ಲಿಗೆ. ಥರ ಚೆನ್ನಾಗಿರುತ್ತೆ ನೇಚರ್ ಮಧ್ಯದಲ್ಲಿ ನಾಷ್ಟ ಮಾಡ್ಕೊಂಡು ಹೋಗೋದು. ಇಲ್ಲಿ ಬರ್ತಿದ್ದೇವೆ ಯಾವಾಗಲೂ, ಅಂದರೆ ಇವಾಗ ಡೈಲಿ ಬ್ಲಾಗ್ ಚಾನಲ್ ಮಾಡ್ತಿರೋದ್ರಿಂದ ಇವಾಗೆಲ್ಲ ತೋರಿಸ್ತಿದ್ದೆವು. ಮುಂಚೆಲ್ಲ ಈ ಥರ ಬಂದು ತಿನ್ಕೊಂಡು ಹೋಗೋದೆಲ್ಲ ಎಲ್ಲಿ ಹಾಕಲೇ ಇಲ್ಲ. ಅದು ಬಂದು ಕಂಪ್ಲೀಟಾಗಿ ನಮ್ಮದು ಹಾಬಿ ಟಾಯ್ಸ್ ಚಾನಲ್ ಇತ್ತಲ್ವ, ಸೊ ಹಂಗಾಗಿ ಅಲ್ಲಿ ತೋರ್ಸೋಕ್ಕಾಗಲ್ಲ. ಇದು ಅಂದರೆ ಅಟ್ಲೀಸ್ಟ್ ನಾವು ಏನು ಮಾಡ್ತಿದ್ದೇವೆ ಏನು ಅಂತಂದು ಡೈಲಿ ಬ್ಲಾಗಲ್ಲೆಲ್ಲ ತೋರಿಸ್ಬೋದು. ಸೊ ಈ ಥರ ಜೀವನ. ಬೆಳಿಗ್ಗೆ ತಿಂಡಿ ತಿನ್ನು, ಮಧ್ಯಾಹ್ನ ಊಟ ತಿನ್ನು, ರಾತ್ರಿ ಊಟ ತಿನ್ನು, ಮಲ್ಕೊಂಬಿಡು, ಮತ್ತೆ ಬೆಳಿಗ್ಗೆ ಎದ್ದು ಇದೇ ಕೆಲಸ. ಸೊ ಇದೇ ಕೆಲಸದಲ್ಲೇ ಅರ್ಶಿನ ಪುಡಿ ಕೂತ್ಕೊಂಡು ಅರ್ನ್ ಮಾಡ್ತೀವಿ. ಈರುಳ್ಳಿ ಬೇದ್ಮೇಲೆ ಅರ್ಶಿನ ಪುಡಿ ಹಾಕ. ಮೊನ್ನೆ ಒಬ್ಬನು ನಮ್ಮ ಟೀಮ್ ಹುಡುಗ ಫಿಶ್ಶು ಪ್ರಾನು ಮಾಡಿದ್ದ. ಏನು ಸಖತ್ತಾಗಿ ಮಾಡಿದ್ದ ಅಂದರೆ ಅವನು ಈ ಯಾವೂರಪ್ಪ ಅವನು, ಮಂಗಳೂರು. ಓಹೋ, ಉಡುಪಿ, ಕುಂದಾಪುರ. ಒಳ್ಳೆ ಟೇಸ್ಟ್ ಮಾಡಿದ್ದ ಅವನು ಮಾತ್ರ. ಕುಂದಾಪುರ. ಹಾಂ, ಓ ಅವ್ರು ಏನು ಫುಲ್ಲು ಫೇಮಸ್ ಅದರಲ್ಲಿ, ಅವ್ರು ಅದರಲ್ಲಿ ಟೇಸ್ಟ್ರಲ್ಲಿ. ಯಾರಪ್ಪ ಬೆಳಿಗ್ಗೆ ಫೋನು, ಸ್ಟೂಡೆಂಟಾ? हेलो क्या जी? क्या बोलो जी? आ गया? नहीं। प्लेन उड़ता है नहीं उड़ता? तुम्हारा उड़ रहा है? हाँ मेरा उड़ रहा है अभी तो फुल ऊपर है मैं। कौन सा प्लेन? मेरा प्लेन अभी तो नाम नहीं दिया इसका। इंजन का इलेक्ट्रिक है? मेरा इंजन भी नहीं है, इलेक्ट्रिक भी नहीं है, फिर सोलर प्लेन नया प्लेन ಬರ್ತಾ ಇದೆಯಾ? ಆಯ್ತು ಸರಿ ಬಾಬಾ, ಇಲ್ಲೇ ಇದ್ದೇವೆ ನಾವು. ನೋಡಿ ನಮ್ಮ ಪೈಲಟ್ ಮಾತಾಡ್ತವನೆ, RC ಪೈಲಟು. ಸೊ ನಾನು ಹೇಳಿದ್ನಲ್ಲ, ಫ್ಲೈಯಿಂಗ್ ಕಲ್ತಿರೋದೆ ಇವರಿಂದನೇ. ಸೊ ನಾನು ಹಂಗೆ ವೀಡಿಯೋ ಮಾಡ್ತಿದ್ದೀನಪ್ಪ ಇಲ್ಲಿ. ಬಾ ಅಲ್ಲಿ ಸಿಗ್ತೀನಿ ಇವತ್ತು. ಯಾರು RC ಪೈಲಟ್ ನಾನು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇಲ್ಲೇನೋ ಮಿನಿ ಪೈಲಟ್, ಇದು ಮಿನಿ ಪೈಲಟ್ ಮಾತಾಡ್ತಾ ನೋಡು. ಹಲೋ, ಏನು ಮಾಡ್ತಾ ಇದ್ದೀರಾ? ಸುಚಿತ್ ಅಂತ, ಆಮೇಲೆ ಉಚಿತ್ ಅಂತ. ಯಾಕೆ ಮಾತಾಡ್ತಾ ಇರೋದಂದ್ರೆ
ಇವನು ಜಾಸ್ತಿ ಆಯ್ತು, ಬಾಯಲ್ಲಿ ಒಂದು ಸ್ಪೂನ್ ಹಾಕೋಣ ನನ್ನ ಮಗನಿಗೆ. ಅಲ್ಲೋಡಪ್ಪ ಅವ್ರದ್ದು ತರಕಾರಿ ಶುರು ಆಯಿತು, ಮಾರಾಟ ಶುರು ಆಯಿತು. ಇಷ್ಟೋ ತನಕ ಮಾತಾಡಲಿಲ್ಲ, ಇವಾಗ ನೋಡಿ ಹೆಂಗೆ ಶುರು ಆಯಿತು. ಸೊ ನಿಮಗೆ ಹೋಗೋ ಟೈಮಲ್ಲಿ RC ಪ್ಲೇನ್ಗಳು ಫ್ಲೈಯಿಂಗ್ ಎಲ್ಲ ಕೂಡ ತೋರಿಸ್ತೀನಿ. ಸೊ ನನ್ನ ಪ್ಲೇನ್ಗಳು ಯಾವುದೂ ತಂದಿಲ್ಲ, ಎಲ್ಲ ನಮ್ಮದು ಮ್ಯೂಸಿಯಮಲ್ಲಿ ಇಟ್ಟೋರ ಥರ ಇಟ್ಬಿಟ್ಟಿದ್ದೇವೆ, ಎಲ್ಲ ರಿಟೈರ್ಡ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಇನ್ಮೇಲೆ ಶುರು ಮಾಡ್ಬೇಕು ಮತ್ತೆ. ಅಂದರೆ ಮುಂಚೆ ಪ್ರಾಜೆಕ್ಟ್ಗಳಿಗೋಸ್ಕರ ಬಿಲ್ಡ್ ಮಾಡ್ತಿದ್ದೇವಲ್ವಾ. ಕಡಲೆ ಬೀಜ, ಕಡಲೆ ಬೀಜ ಇನ್ನೊಂದು ಸ್ವಲ್ಪ ಹಾಕು. ಎಷ್ಟು ಕಡಲೆ ಬೀಜ ಇರುತ್ತೆ ಅಷ್ಟು ಮಜಾ ಇರುತ್ತೆ. ಮೇನ್ ಎಲ್ಲರೂ ಹೋದರೆ ಹೋಟ್ಲಲ್ಲಿ ಇದು ಏನು ಅವಲಕ್ಕಿ ತೊಗೊಂಡ್ರೆ ಕಡಲೆ ಬೀಜ ಎಲ್ಲಿ ಅಂತಲೇ ಕೇಳೋದು ನಾವು. ಸಾಕು. ಅವ್ರಿಗೊಂದು ಸ್ವಲ್ಪ ಹಾಂ ಓಕೆ ಅವ್ರಿಗೊಂದು ಸ್ವಲ್ಪ ಇದೇಬೇಕಲ್ಲ. ನಾವೇ ಎಲ್ಲ ಹಾಕಿ ಬರ್ತಾ ಇದ್ದೇವೆ. ನಮ್ಮ ತಲೆಯಲ್ಲಿ ನಮಗೊಬ್ಬರೇ ಅಂದಂಗೆ ಆಗ್ಬಿಟ್ಟಿದೆ ನಮ್ಮದು. ಅಯ್ಯೋ ಅಲ್ಲ, ನಾನು ಒಬ್ಬನೇ ಅಂತ ಅಂದ್ಬಿಟ್ಟು ನನಗೆ ಒಬ್ಬನಿಗೆ ಯೋಚನೆ ಮಾಡಿ ತಿಂತಾ ಇದ್ದೀನಿ. ಇವಾಗ ನಾನು ಒಬ್ಬನೇ ಅಂತಿದ್ದೀನಿ, ನಾನು ಒಬ್ಬನಿಗೆ ಇಷ್ಟೊಂದು ಮಾಡ್ತಿದ್ದೀನ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟಿದೆ. ವಿಡಿಯೋದಲ್ಲಿ ಇನ್ವಾಲ್ವ್ ಆಗಿದ್ದೇವೆ ಅಷ್ಟೊಂದು. ಕರೆಕ್ಟ್, ಹುಡುಗ ಹೇಳಿದ ಮಾತು ಕರೆಕ್ಟ್. ಯಾಕಂದರೆ ವಿಡಿಯೋ ಮಾಡ್ಬೇಕಂದ್ರೆ ಆ ಥರ ಸಾಲ್ಟ್ ಇಲ್ಲೇನೆ ಹಾಕಿ ಕಲಸಿಡೋಣ. ಅಕ್ಕಪಕ್ಕ ಯಾರು ಕರೆದ್ರೂ ಕೂಡ ನಮ್ಗೆ ಕೇಳಿಸಲ್ಲ ವಿಡಿಯೋ ಮಾಡೋ ಟೈಮಲ್ಲಿ. ಯಪ್ಪ ಬಿಡಿ ಮಂಜು, ಪಕ್ಕಡ ಐತಲ್ಲ. ಯಾಕಂದರೆ ಇದು ಹಾಕಿದ ತಕ್ಷಣ ತಿರ್ಬೇಕು. ಮಸ್ತ ಫ್ರೈ ಆಗಿಬಿಟ್ಟಿದೆ. ಏನಿದ್ರು ಹಾಕಿ ತಿರುಗಿಸ್ತಾ ಇರೋದಷ್ಟೇ. ಹಾಕಿ ಹೋಗಲಿ, ಇಲ್ಲೇ ತಿರುಗಿಸ್ತಿರ್ತೀನಿ. ಅಯ್ಯೋ ಏನಾಯ್ತು ಸ್ನೇಕ? ಓ ಅಲ್ಲಿ ಹುಳ ಒಂದು ಕಚ್ಚಿಬಿಡ್ತಾ, ಅಲ್ಲೇ ಕಚ್ಚುತ್ತಲ್ಲ. ಹಾಕ ಮತ್ತೆ ಅಷ್ಟು ಮಾತ್ರ ಎಣ್ಣೆ ಹಿಡಿಯುತ್ತದೆ. ಹೊಗೆ ಅನ್ಲಿಮಿಟೆಡ್ ಏನೋ ಅನ್ಲಿಮಿಟೆಡ್ ಅವಲಕ್ಕಿ. ಹಾಂ, ಅನ್ಲಿಮಿಟೆಡ್ ಚಿಕನ್ ಅಂದ್ರೆ ಏಯ್ ಜಾಸ್ತಿ ಕಲಿದೇನು. ಇರು ಒಂದೇ ನಿಮಿಷ ಇರು ಸಾಕು. ಒಂದೇ ನಿಮಿಷ ಇರು, ಜಾಸ್ತಿ ಹಾಕ್ಬೇಡ. ಇರು ಒಂದು ಸೆಕೆಂಡ್ ಫಸ್ಟ್ ಕಲ್ಸೋಣ. ಏನೇನು ಎಲ್ಲ ಕಡೆ ಸುಮ್ಮನೆ ಮತ್ತೆ ಕಲಿತೇನೆ. ಯಾಕೋ ನಿನಗೆ ಬೇಕಾದಂಗೆ ಹೇಳ್ದೈತೆ. ಏಯ್ ನೀವು ನೋಡಪ್ಪ, ಇವಾಗ ಫುಲ್ ಅವನಿಗೆ ಗೊತ್ತಿದೆ ಅನ್ಲಿಮಿಟೆಡ್ ಹೋಗುತ್ತೆ ಇವಾಗ, ಇಲ್ಲೆಲ್ಲ ಸಾಲಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಅವನು ಇವ್ರು ಯಾಕೆ ಕನ್ಫ್ಯೂಷನ್ ಆಗ್ತಾರೆ ಇಬ್ಬರು. ಹೇಳ್ಬಿಡೋಣ ಸೈಲೆಂಟಾಗಿ, ಕಡಿಮೆ ಬಿದ್ದರೆ ಯಾರಿಗೆ ಹೊಟ್ಟೆ ತುಂಬಲ್ಲ ಅಂತ ಅವನು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ ಮುಂಚೆ. ಇಲ್ಲಿ ಬಂದ ತಕ್ಷಣ ಹೆಂಗೆ ಹೋಗುತ್ತೆ, ಖಾಲಿ ಆಗುತ್ತೆ ಅಂತಂದ್ಬಿಟ್ಟು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಡೋಣ ಚೆನ್ನಾಗಿ, ಸ್ವಲ್ಪ ಇದು ಆಗಲಿ. ಐ ಥಿಂಕ್ ಏನು ಅಂಥ ಖಾರ ಏನಾಗಿಲ್ಲ, ಹುಡುಗರಿಗೂ ಇಲ್ಲೇ ಕೊಡ್ಬೋದಿತ್ತು. ನೋಡ್ರಪ್ಪ ಇವಾಗ ಅವಲಕ್ಕಿ ಹೆಂಗೆ ಖಾಲಿ ಆಗ್ತಾ ಇರೋ. ಹಾಂ, ಲೆಮನ್ ಸ್ವಲ್ಪ ಸ್ಲೋ ಆಗಿ ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಕಟ್ ಮಾಡಿಬಿಡು. ಲೆಮನ್ ಹಾಕ್ಬಿಡೋಣ ಇವಾಗ, ಲೆಮನ್ ರಸ. ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡು ಅಷ್ಟೇ. ಆ ಹುಳ ಏನು ಎಲ್ಲೆಲ್ಲ ಓಡಾಡ್ಕೊತವೆ. ಸುಚಿತ ಅಲ್ಲೋಡ, ಹುಳ ಎಲ್ಲ ಹಿಂಗೆ ಓಡಾಡ್ಕೊತವೆ. ಸೊ ಇವಾಗ ಲೆಮನ್ ರಸ ಹಾಕೋಣ. ಎಲ್ಲ ಒಂದೇ ಕಡೆ ಹಿಂಡಬಾರ್ದು, ಎಲ್ಲ ಕಡೆ ಹಿಂಡಬೇಕು. ಸೊ ಇವಾಗ ತಿರುಗ್ತೀನಿ ಆ ಕಡೆ ಹೋಗಿ ಮಾಡ್ಕೊಂಬಿಡು. ಇದು ಸಾಕು, ಇದಕ್ಕೆ ಬೆಂಕಿ ಜಾಸ್ತಿ ಬೇಡ. ಇದೆ ತಿನ್ನೋಡ್ರಿ. ನಾನೆಲ್ಲ ತಿನ್ನೋಡಪ್ಪ, ಒಂದೇ ಟೈಮ್ ಪ್ಲೇಟೇ ನಮ್ಮದು.
ಮುಚ್ಚಿಬಿಡಂತ. ಹಾಂ. ಸೊ ಇವಾಗ ಇದನ್ನು ಎತ್ತಿಕೊಳ್ಳೋಣ. ಇದ್ರ ಜೊತೆ ಮುಗೀತು. ನೆಕ್ಸ್ಟ್ ಅಲ್ಲಿ ಸ್ಟಾರ್ಟ್ ಆಗಲಿ. ಬಾಕಿರ್ತಿ ಸುಮ್ಮನೆ ಆ ಕಡೆ ಈ ಕಡೆ ಮಾಡೋಷ್ಟರಲ್ಲಿ ಈ ಕಡೆನೇ ಎತ್ತಿಟ್ಕೊಳ್ಳೋಣ. ಇದು ಮುಗೀತು. ಸೊ ನೆಕ್ಸ್ಟು ನಮ್ಮ ಮಕ್ಕಳದು ಮಾಡ್ಕೊಳ್ಳೋಣ. ಇವರು ಒಂದಿಷ್ಟು ಖಾರ ತಿನ್ನಲ್ಲ, ಹಂಗಾಗ್ಬಿಟ್ಟು ಅವ್ರು ಸಪ್ರೇಟಾಗಿ ಮಾಡ್ತಾಯಿರೋದು. ಆ ಕಡೆದಾಗನ ಈ ಕಡೆ, ಈ ಕಡೆದಾಗನ ಆ ಕಡೆ ನಡೀತಾ ಇದೆ. ಯಾವ ಹೂ ಬೆಂಕಿ ಕೈಗೆ ಹತ್ತು. ಹಾಂ, ಇವರಿಗೆ ಮಕ್ಕಳಿಗೆ ಇವಾಗ ಖಾರ ಕಡಿಮೆ. ಅವ್ರು ಬೇಡ, ಹೊಗೆ ಹೆವಿ, ನಮಗೆ ಕಣ್ಣು ಇರ್ತೈತೆ. ಅವರು ಸುಮ್ಮನೆ ಅಳಾಡಿಸ್ತಾರ. ಅವ್ರ ಕೈಯೆಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಕತೆ ಎಲ್ಲರೂ ಮುಟ್ಬಿಟ್ರೆ ಅದನ್ನು ಕಷ್ಟ. ಫುಲ್ ಬಿಸಿಯಾಗಿದ್ದಾರೆ ಅದರಲ್ಲೇ ರೂಟೆ ಆಡೋಕ್ಕೆ. ಇದು ಅವ್ರು ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ. ಓ ಅಲ್ಲೋಡಲ್ಲಿ ಕ್ರಷರು, ಟ್ರಕ್ಕು, ಸಿಮೆಂಟ್ ತುಂಬದೆಲ್ಲ ರೆಡಿ ಆಗ್ತಿದೆ ಅಲ್ಲೇ. ಹಾಂ, ಆಯಿತು. ಈರುಳ್ಳಿ ಹಾಕು. ಈರುಳ್ಳಿ ಹಾಕಿ ಹಂಗೆ ಅದು ಸ್ಪೂನ್ ಕೊಡಿ ಮಂಜು. ಅದು ಹಾಕಿ ಈರುಳ್ಳಿ ಹಾಕು. ಇದು ನಮ್ಮ ಮಗಳಿಗೆ ವೀಡಿಯೋ ಮಾಡೋಕ್ಕಂತ ನಾನು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನಾನೇ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ ಅವ್ರು ನೋಡಿದ್ರೆ ಅಲ್ಲಿ ನೋಡ್ರಲ್ಲಿ ಏನು ಮಾಡ್ತಾರೋ. ಸಾಲ್ಟ್ ಹಾಕು ಒಂದು ಸ್ವಲ್ಪ. ಹಂಗೆ ಯಾವಾಗ ಬೆಂಕಿ ಬೇಡ ಅವಾಗ ಉರಿಯುತ್ತೆ ಚೆನ್ನಾಗಿ. ಯಾವಾಗ ಬೇಕು ಅವಾಗ ಉರಿಯಲ್ಲ ಇದನ್ನು. ಬಂಡ್ರೋ ಇಲ್ಲಿ ಬೇಕಾ ಬೇಡ ನಿಮಗೆ? ಹಾಂ, ಸುಚಿತ ಅವಲಕ್ಕಿ ಬೇಕಾ ಬೇಡ? ಇದು ಹೋಗಿ ಇಲ್ಲೇ ಸುತ್ತಾ ಇದೆ ಅಪ್ಪ. ಜಾಗನೇ ಸರಿ ಇಲ್ಲ. ಆ್ಯಕ್ಚುಲಿ ಹಿಂಗೆ ಓಪನ್ ಆಗಿ ಹಿಂಗೆ ಕರೆಕ್ಟ್ ಆಗುತ್ತಿತ್ತಲ್ಲ. ಹಿಂಗಿದ್ದಿದ್ರೆ ಹೊಗೆ ಆ ಕಡೆ ಎಲ್ಲ ಹೋಗಿರೋದು. ಅಂದರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಂದ್ರೆ ಸೆಂಟ್ರಲ್ಲೇ ಮಾಡಬೇಕು. ಬೇಕಾ ಇರು ಆಮೇಲೆ ತೊಳೆಯಕತ್ರಿ. ನೀರು ಹಾಕ್ಬಿಟ್ಟು ಅಲ್ಲಿ ನಿಮ್ಗೆ ಎಲ್ಲರಿಗೂ ಒಟ್ಟಿಗೆ ತೊಳೆಯಕತ್ರಿ. ನೀವು ವಾಶ್ ಮಾಡಕತ್ರಿ. ಹಾಂ, ತಿರುಗಿಸಪ್ಪ. ಕಡಾಯಿ ಮತ್ತೆ ಬೇಡ ಬಿಡು, ಸ್ಲೋ ಆಗಿ ಹಾಕು. ಇದು ಮಾಡ್ತೀನಿ. ಹಾಕು. ಇದು ಕೀರ್ತಿಗೆ, ಇದು ಸುಚಿತ್ಗೆ. ನೆಕ್ಸ್ಟ್ ಇನ್ನೊಬ್ಬರ ಹೆಸರು ಏನಪ್ಪ? ಇದು ಸಮೃದ್ಧಿಗೆ. ಸ್ವಾಮಿ ಇದು ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಪ್ರಸಾದ, ಹಂಗಾಗಿಬಿಟ್ಟಿದೆ ಕತೆ ಇವಾಗ. ಪ್ರಸಾದ ಹಾಕ್ದಂಗೆ. ಚಿಕ್ಕ ಪ್ಲೇಟ್ ತಮ್ಮ ಸುಚಿತ. ಇಲ್ಲ ಬಿಟ್ಟೆ ಜಾಸ್ತಿ ಒತ್ತಕ್ಕೆ ಶುರು ಮಾಡ್ತು. ಬೆಂಕಿ ಜಾಸ್ತಿ ಆಯ್ತು. ಎಲ್ಲರೂ ಹ್ಯಾಂಡು ಎಲ್ಲ ತೊಗೊಂಡಿಲ್ಲ ಅಂತಂದರೆ ಅಷ್ಟೇ. ಫುಲ್ ಎಲ್ಲ ಕಟ್ಗೆ ತಿಂತಿರ್ತೀರ. ಇವಾಗ ಓಪನ್ ಮಾಡೋಣ. ಅವಲಕ್ಕಿ ಇಷ್ಟೇ. ಸೊ ಇವಾಗ ಒಂದೊಂದಾಗ ಹಂಗೆ ಪ್ಲೇಟ್ ಸ್ಟಾರ್ಟ್ ಮಾಡ್ಕೊಳಪ್ಪ. ಪ್ಲೇಟ್ ತಗೋ. ಈಗ ಹೆಂಗಂದರೆ ಚೆನ್ನಾಗಿ ಕಲರ್ ಬಂದುಬಿಟ್ಟಿದೆ. ಅವ್ರು ತಿಂತಾಳ ಫುಲ್ ಖಾರ ಪಕ್ಕನ? ಇಲ್ಲ, ಇಲ್ಲಿ ಇದೆ ಅವರಿಗೆ. ಸೊ ಇವಾಗ ಟೇಸ್ಟ್ ಮಾಡೋಣ.
ಇವಾಗೆಲ್ಲ ಖಾಲಿ ಆಗುತ್ತೆ ನೋಡ್ತಾ ಇರಿ. ಮತ್ತೆ ಕೊಡ್ತೀನಿ. ಏಯ್ ಹಂಗಲ್ಲ. ಹ್ಞೂ ಅಲ್ಲಿ ಇಟ್ಕೊತೀನಿ. ಯಾರ್ಯಾರು ಎಲ್ಲ ನಿಂತ್ಕೊಂಡಾಕತ್ರು. ಸಖತ್ತಾಗಿದೆ. ಈಗ ಬ್ಯಾಟಿಂಗು, ಫುಲ್ ಬ್ಯಾಟಿಂಗ್. ಹುಷಾರಪ್ಪ. ಓಕೆ, ಸೊ ಇವಾಗ ಅವಲಕ್ಕಿ ತಿಂದಿದ್ದಾಯಿತು. ಇವಾಗ ಟೀ ಸ್ಟಾರ್ಟ್ ಮಾಡೋಣ. ಟೀ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಒಲೆ ಕರೆಕ್ಟಾಗಿ ಕುತ್ಕೊಳತ್ತಾ ನೋಡಬೇಕಾಗಿದೆ ಫಸ್ಟು. ಇಲ್ಲ ಅಂದರೆ ಎಲ್ಲ ಆಮೇಲೆ ಹೋಗ್ಬಿಡ್ತಂದರೆ ಕತೆ ಕಷ್ಟ. ಹೀಟರ್ ಇನ್ನೊಂದು 1/2 ಲೀಟ್ರ್, 1 ಲೀಟ್ರ್ ಟೀ ಮಾಡೋದು ಇವಾಗ. ಹಾಂ, ಕರೆಕ್ಟಾಗಿ ಕುತ್ಕೊಂಡಿದೆ. ಸೊ ಇವಾಗ ಚೆನ್ನಾಗಿ ಕುದಿಬೇಕು. ಕುದ್ದು 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 8 ಕಪ್ ಆಗೋದನ್ನು 6 ಕಪ್ಗೆ ಬರಬೇಕು. 1 2 3 4 5 6 7 8. ಇವಾಗ ಸಕ್ಕರೆ 1 2 3 4 5 6 7 8. ಸೊ ಇವಾಗ ಚೆನ್ನಾಗಿ ಕುದಿಲಿ. ಕುದ್ದಾದ ತಕ್ಷಣ ಸೋಸೋಣ. ಸ್ಲೋ ಆಗಿ ಅಂಟ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಆಗಿಬಿಟ್ರೆ ಮಳೆ ಬಂದು ಎಲ್ಲ ಕಟ್ಟಿಗೆ ಇದು ಆಗಿಬಿಟ್ಟಿದೆ. ಸ್ಲೋ ಆಗಿ ಕುದಿಯೋಕ್ಕೆ ಶುರು ಮಾಡುತ್ತೆ ಅದು. ಇಲ್ಲ ಬಿಡು ಮಂಜು, ಉಪ್ಕೊತ ಇವಾಗ ಸ್ಲೋ ಆಗಿಡ್ಬೇಕು ಇವಾಗ ಅಷ್ಟೇ. ಅವಾಗ ಬಾಯಿ ಮೇಲೆ ನಾಲಿಗೆ ಮೇಲೆ ಇಟ್ಬಿಟ್ರೆ ಹಂಗೆ ಪಟ್ ಅಂತ ಹಂಗೆ ನುಂಗ್ಬಿಡ್ಬೇಕು. ಹಂಗೆ ನೀವು ಆದ ತಕ್ಷಣ ಕುಡೀರಿ. ಬಿಸಿ ಬಿಸಿ ಹೋದ್ರೇ ಮಜಾ ಇರೋದು. ನೋಡಪ್ಪ, ಟೀ ರೆಡಿ ಆಗ್ತಾಯಿದೆ. ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಟೀ ಹೊಸ ಚಾಣೆ ತೊಗೊಂಬಂದ್ಬಿಟ್ಟವ್ರೆ ನಮ್ಮ ಫ್ರೆಂಡ್. ನಾವು ಚಾಣೆ ಮರ್ತುಬಿಟ್ಟು ಬಂದಿದ್ದೆವು. ಹೊಸ ಚಾಣೆಯಲ್ಲಿ ಟೀ ಸೋಸ್ತಾ ಇರೋದು ಇವಾಗ. ಫಸ್ಟು ಲಿಮಿಟ್ ಹಾಕೋಣ, ಆಮೇಲೆ ಬಂದು ಅನ್ಲಿಮಿಟೆಡ್ ಹಾಕೋಣ. ಎತ್ಕೊಳ್ರಪ್ಪ. ಯಾರ್ಯಾರಿಗೆ ಯಾವ್ದು ಬೇಕು, ಕಡಿಮೆ ಬೇಕಾ ಜಾಸ್ತಿ ಬೇಕಾ, ಯಾರ್ಯಾರಿಗೆ ಯಾವ್ದು ಬೇಕು ಹೇಳಿ. ಕಡಿಮೆ ಬಿದ್ದರೆ ಅದರಲ್ಲಿ ಸ್ಪೆಷಲ್ ಟೀದಲ್ಲಿ ಇನ್ನೂ ಇರುತ್ತೆ. ಸ್ಪೆಷಲ್ ಅಲ್ಲಿ ಹೋಗೋಣ ಬನ್ನಿರಿ. ಅಲ್ಲಲ್ಲಿ ಇಟ್ಕೊಳಕ್ಕೆ ಇದು ಟೀ ಆಯಿತು. ಸೊ ಇವಾಗ ಫೈನಲ್ ಆಗಿ ನಮ್ಮ ಜವಾಬ್ದಾರಿ ಅದನ್ನು ಬೆಂಕಿನ ಆರಿಸ್ಬಿಟ್ಟು ಹೋಗಬೇಕು. ಯಾಕಂತ ಹೇಳ್ತಿದ್ದೀನಿ ಅಂತಂದರೆ, ಮಂಜು ಎಷ್ಟನೇ ವರ್ಷದ ಹಿಂದೆ ಇದು ಆಗಿದ್ದು? 3 ವರ್ಷದ ಹಿಂದೆ ಈ ಕಾಡಿಗೆ ಬೆಂಕಿ ಹತ್ತಿ ಇಲ್ಲೆಲ್ಲ ಒಂದಿಷ್ಟು ಶೆಡ್ಗಳೆಲ್ಲ ಇತ್ತು. ಸೊ ರೆಸಾರ್ಟ್ ಅವ್ರದ್ದು ಅದನ್ನೆಲ್ಲನೂ ಕೂಡ ಸುಟ್ಟೋಯ್ತು. ಇಲ್ಲಿ ಮೇ ಬಿ ನೋಡಿರ್ತೀರ ಒಂದು ಸ್ವಲ್ಪ ಎಲ್ಲ ಕರ್ಕರ್ ಸುಟ್ಟೋಗಿರೋದೆಲ್ಲ ಇಲ್ಲಿ ಕಾಣಿಸ್ತಿದ್ಯಾ. ಇದು ಎಲ್ಲ ಬೆಂಕಿ ಹತ್ತಿ ಸುಟ್ಕೊಂಡು ಹೋಗಿರೋದು. ಅದು ಏನು ರೀಸನಿಗೆ ಬೆಂಕಿ ಹತ್ತ ಗೊತ್ತಿಲ್ಲ, ಬಟ್ ಸುಮಾರು ಕಾಡಿಗೆಲ್ಲ ಇಲ್ಲಿ. ಸೊ ಆಯ್ತು, ಇನ್ನು ಹೊರಡೋಣ. ಅಲ್ಲಿವಾಗ ನಮ್ಮ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಕಲಿಯೋಕ್ಕೆ ಸ್ಟೂಡೆಂಟ್ ಬೇರೆ 9:30ಗೆಲ್ಲ ಕ್ಲಾಸ್ ಶುರು ಆಗೋದು. ಇವಾಗ 10:30ಗೆ ಬರೋಕ್ಕೆ ಹೇಳಿದ್ದೀನಿ. ಓಕೆ, ತಿಂದಾದ ತಕ್ಷಣ ನನಗೂ ಎದ್ದೇಳಕ್ಕಾಗ್ತಿಲ್ಲ ಇಲ್ಲಿ. ಅಯ್ಯಪ್ಪ, ಮತ್ತೇನ್ರ ಬಿಟ್ರೆ ತಿಂದಾದ ತಕ್ಷಣ ಹೊಟ್ಟೆ ಭಾರ ಆಗ್ಬಿಟ್ಟಿದೆ. ಹ್ಞೂ, ಇವನು ನೋಡಲ್ಲಿ ಹಿಡ್ಕೊ ಬಾ, ಇಲ್ಲಿ ಹಿಡ್ಕೊಬನ್ರಿ. ಬುಟ್ಟಿ ಇಡ್ರೋ, ನಮ್ಗೆ ಎತ್ತಕ್ಕಾಗ್ತಿಲ್ಲ. ಇಡ್ರೋ ಹಿಡಿಯೋ. ಸೊ ತಿಂದಾದ ತಕ್ಷಣ ಹೊಟ್ಟೆ ಫುಲ್ ಟೈಟ್ ಆಗಿಬಿಡ್ತಲ್ಲ, ಅದಕ್ಕೆ ಎತ್ತಕ್ಕಾಗ್ತಿಲ್ಲ. ಇವ್ರು ನೋಡಿ ಎತ್ತವ್ರು ಎಷ್ಟು ಜನ ಬಂದುಬಿಟ್ಟಿದ್ದಾರೆ ಇವಾಗ. ಅಯ್ಯಪ್ಪ, ಹ್ಞೂ, ಮಿನಿ ಬಾಹುಬಲಿಗಳು. ನೀನು ಹಿಂದೆ ಹಿಡ್ಕೊ. ನೀನು ಯಾವಾಗಲೂ ನೀನು ಯಾವ ಕೆಲಸನೂ ಮಾಡಲ್ಲ ಮಗನೇ, ಬರೀ ಡೌಗಳಾಡ್ತೀಯ ನೀನು. ಅವ್ನು ಹಿಡ್ದವನೇ, ನನ್ನ ಕಡೆ ಬಂದು ಹಿಡ್ದವನ. ಅಲ್ಲೇನು ಎತ್ತೀಯ ನೀನು? ಎತ್ತು ನೋಡೋಣ ಇವಾಗ. ನೀನು ಎತ್ತೋ. ಯಪ್ಪ, ಹಾಗೆ ಡಿಕ್ಕಿ ಹೋಗೋಣ. ಫೈನಲ್ಲಾಗಿ ಎಲ್ಲ ಮುಗೀತು. ಇನ್ನೇನು ಹೋಗ್ತಾ ಇರೋದು. ಸೊ ಟೈಮು ಕೂಡ ಆಯಿತು. ಮಂಜು, ಸಿಗೋಣ. ಓಕೆ, ಬನ್ನಿ ಆ ಕಡೆ ಹೋಗೋಣ. ಹೊಡೀರಿ. ಬಾಯ್. ಬರ್ತೀಯಾ ಮನೆಗೆ? ಮಂಜು ಕರ್ಕೊಂಬ ಒಂದು ದಿವಸ. ಹೆಂಗಾದ್ರು ಸ್ಕೂಲ್ ಇಲ್ಲಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಮಧ್ಯಾಹ್ನ ಕರ್ಕೊಂಬೋದು ನೀನು. ಹಾಂ,
ಸೊ ಬನ್ರಪ್ಪ ಕೂತ್ಕೊಳ್ರಿ ಕಾರಲ್ಲಿ. ತಿಂದಿದ್ದಾಯ್ತು, ಇನ್ನು ಹೊರಡೋಣ. ಇಲ್ಲಿ ಗಂಟ ತಿನ್ನಕ್ಕೆ ಬರೋದು, ತಿಂದ ತಕ್ಷಣ ನೇಚರ್ ನೋಡ್ಕೊಂಡು ಹೋಗ್ತಾ ಇರೋದು, ಅಷ್ಟೇ ಕತೆ. ನೇಚರ್ ಮಸ್ತಾಗಿತ್ತು. ನೆಕ್ಸ್ಟ್ ಒಂದು ಮತ್ತೆ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬರ್ತೇವೆ, ಮತ್ತೆ ಏನು ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ದತ್ತ ಬೇನೂರ್ ಫ್ಯಾಮಿಲಿ ಬ್ಲಾಗಿಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೂಡ ನಮ್ಮ ಜೊತೆ ನೆಕ್ಸ್ಟ್ ಟೈಮ್ ಜಾಯ್ನ್ ಆಗಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಏಯ್ ಬಾ. ಹಾಂ, ಸ್ಲೋ ಇಳ್ಕೊಬೇಕಾ? ಆ ಕಡೆ ಇಳ್ಕೊಂಬಿಡಿ, ಅವ್ರಿಗೆಲ್ಲರೂ ಇಳ್ಕೊಂಬಿಡಿ. ಸೊ ನಾವು ಇದೇ ಸಂಡೇ ಬರೀ ಇದೇ ಕೆಲಸ ಮಾಡ್ಕೊಂಡು ಬರ್ತಿದ್ದೆ. ಅವಾಗ ಪ್ರಾಜೆಕ್ಟ್ಗಳು ಬಿಲ್ಡ್ ಮಾಡೋದು, ಫ್ಲೈಯಿಂಗ್ ಮಾಡೋದು. ಇವಾಗ ಅದನ್ನು ಸ್ವಲ್ಪ ಡಿಲೇ ಮಾಡಿಬಿಟ್ಟು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ, ನಾನು ಫ್ಲೈಯಿಂಗ್ ಹೆಂಗೆ ಕಲ್ತಿದ್ದೀನಿ ಅಂತಂದ್ಬಿಟ್ಟು ನಿಮ್ಗೊಬ್ರು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಫ್ಲೈಯಿಂಗ್ ಹೆಂಗೆ ಕಲ್ತಿದ್ದೀನಿ ಅಂತಂದರೆ, ನಾನೊಂದು ವಿಡಿಯೋನ ಮಾಡಿ ಹಾಕಿದ್ದೆ. ಸೊ ವಿಡಿಯೋ ಮಾಡಿ ಹಾಕಿದಾಗ ಆ ಪ್ಲೇನನ್ನು ಫ್ಲೈ ಆಗಿರಲಿಲ್ಲ. ಸೊ ಫ್ಲೈ ಆಗಲ ಟೈಮಲ್ಲಿ ಒಬ್ಬರು ನನಗೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದರು, ನಿಮ್ಗೆ ಗೊತ್ತಾ ಈ ಪ್ಲೇನ್ ಫ್ಲೈ ಆಗುತ್ತಾ ಅಂತಂದ್ಬಿಟ್ಟು. ಸೊ ಆ ವ್ಯಕ್ತಿ ಯಾರು, ಜೊತೆಗೆ ನಾನು ಹೆಂಗೆ ಫ್ಲೈಯಿಂಗ್ ಕಲಿತೆ ಅಂತಂದ್ಬಿಟ್ಟು ತೋರಿಸ್ತಾ ಇರ್ತೀನಿ. ಸೊ ಇವಾಗ ಅವ್ರು ಆ್ಯಕ್ಚುಲಿ ಫ್ಲೈಯಿಂಗಲ್ಲಿದ್ದಾರೆ. ಸೊ ಲ್ಯಾಂಡಿಂಗ್ ಆದ ತಕ್ಷಣ ನಿಮಗೆ ಮಾತಾಡಿಸ್ತೀನಿ. ಸೊ ಸದ್ಯಕ್ಕೆ ಲ್ಯಾಂಡಿಂಗ್ ಆಗಲಿ. ನೋಡಿ ಹೆಂಗೆ ಹೋಗ್ತಾನೆ ಅವನೇ ಪೈಲಟ್ ಮ್ಯಾನು. ಸೊ ನೋಡಿ, ಎರಡೆರಡು ಪ್ಲೇನು, ಒಂದು ಯೆಲ್ಲೋ ಕಲರು, ಒಂದು ಬ್ಲೂ ಕಲರು. ಯಾವ್ದು ವಿಸಿಬಿಲಿಟಿ ಜಾಸ್ತಿ ಇರೋದು? ಯೆಲ್ಲೋ ಕಲರು. ಯಾವುದು ಸ್ಪೀಡ್ ಹೋಗ್ತಿದೆ? ನೀನು ಈ ಕಡೆ ಬಾ, ಈ ಕಡೆ ಬಾ. ಪೈಲಟಾ ಅಲ್ಲಿದನ್, ಬಾ ಬಾ. ಪೈಲಟ್ ಅಲ್ಲದನ್, ಬಾ. ಈ ಕಡೆ ಬರಬೇಕು, ಈ ಕಡೆ ಬರಬೇಕು, ಈ ಕಡೆ ಬರ್ಬೇಕಾ? ಹಾಗೆ ಹೋಗೋಣ. ಸ್ವಲ್ಪ ಲ್ಯಾಂಡಿಂಗ್ ಆಗಲಿ, ಆಮೇಲೆ ಮಾತಾಡ್ಸೋಣ. ಸೊ ಇವಾಗ ನಮ್ಮ ಪೈಲಟು ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಸೊ ಪ್ಲೇನು ಲ್ಯಾಂಡ್ ಆಗಲಿ, ಆಮೇಲೆ ಮಾತಾಡ್ಸೋಣ. ಫ್ಲೈಯಿಂಗಲ್ಲೆಲ್ಲ ಮಾತಾಡ್ಸ್ಬಿಟ್ರೆ ನಮ್ಮ ಪೈಲಟ್ ಇವಾಗ ಓಡಿಸ್ಬಿಡ್ತಾನೆ ನಮ್ಮನ್ನು. ನನ್ನ ಮಕ್ಕಳ, ನೀವು ಫ್ಲೈಯಿಂಗೆಲ್ಲ ಬಿಟ್ಬಿಟ್ಟಿದ್ದೀರಾ, ಹೋಗ್ಬಿಟ್ಟಿದ್ದೀರಾ ದೂರ, ಇವಾಗ ನಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತಂದು. ಇಲ್ಲಿರೋ ಗ್ರೌಂಡ್ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಫ್ಲೈಯಿಂಗು ಮಾಡ್ತಾರೆ, ಬೇರೆಯವ್ರಿಗೆಲ್ಲ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಬಟ್ ಕೈಯಲ್ಲಿ ಹಿಡ್ದಾಗ್ಲೇ ಗೊತ್ತಾಗೋದಿರೋ ಕತೆ ಏನು ಅಂತಂದ್ಬಿಟ್ಟು. ಸೊ ಇಲ್ಲಿ ಸುಮಾರು ಜನ ನೋಡೋಕ್ಕೆ ಬಂದವರೆಲ್ಲ ತುಂಬ ಏನೋ ಆರಾಮಾಗಿ ಫ್ಲೈ ಮಾಡ್ಬೋದು ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಫ್ಲೈಯಿಂಗ್ ಮಾಡಿದಾಗ್ಲೇ ಗೊತ್ತಾಗೋದ್ರ ರಹಸ್ಯ. ಯಾಕಂತಂದರೆ ಇಲ್ಲಿವರೆಗೂ ನಾನು ಒಂದು 5-6 ಲಕ್ಷ ಖರ್ಚು ಮಾಡಿರ್ಬೇಕು ಬರೀ ಕಲಿಯಕ್ಕೆ ಅಂತ ಹೇಳ್ಬಿಟ್ಟಿದ್ದು. ದೊಡ್ಡ ಒಂದಿಷ್ಟು ಪ್ಲೇನ್ಗಳೆಲ್ಲ ಕ್ರ್ಯಾಶ್ ಆಗಿದ್ದಾವೆ. ಸೊ ಇವ್ರು ಫ್ಲೈ ಮಾಡ್ತಿರೋದ್ರಾಗ ಇಂಜಿನ್ ಪ್ಲೇನು. ಇವಾಗ ಅವರು ಎಲ್ಲ ಒಂದು ಸ್ವಲ್ಪ ತೋರಿಸ್ತಾರೆ ಹೆಂಗೆ RC ಫ್ಲೈಯಿಂಗಲ್ಲಿ ಏನೇನಿರುತ್ತೆ ಅಂತಂದ್ಬಿಟ್ಟು. ಆಮೇಲೆ ಮಾತಾಡ್ಸೋಣ. ಇವಾಗ ಸ್ಟಾರ್ಟ್ ಮಾಡ್ತೀರಾ? ಏನಾದರೂ ಲೂಪು, ರೋಲು, ಹವರಿಂಗು? ನೋಡು ಇದು ಲೂಪು. ನೆಕ್ಸ್ಟ್ ಬಂದು ಇದು ಲೂಪಾ? ಇದು ಲೂಪು. ಅದು ರೋಲ್. ಎಲ್ಲ ಮರ್ತ್ಬಿಟ್ಟಿದ್ದಂಗೆ ಆಗಿಬಿಟ್ಟಿದೆ ಸ್ವಲ್ಪ ದಿನದಲ್ಲಿ. ಇದು ಲೂಪು. ಓ ಇದು ನೋಡು ಎಷ್ಟು ಸಖತ್ತಾಗಿ ಫ್ಲೈ ಆಗುತ್ತೆ. ಯಾವುದಾದ್ರು ನಮ್ಮ ಆಡಿಯನ್ಸ್ಗೆ, ಯಾಕಂದರೆ ನಾವು ಇಲ್ಲಿ ಪ್ಲೇನ್ ಫ್ಲೈ ಮಾಡೋಕ್ಕೆ ಬರೋರು ಅವಾಗ. ಈಗ ನಾವು ಏನು ನೋಡಿ, ಇದು ಉಲ್ಟಾ ಏನಂತಾರೆ ಇದಕ್ಕೆ? ಇನ್ವರ್ಟೆಡ್ ಫ್ಲೈಯಿಂಗು. ಎಲ್ಲ ಮರ್ತ್ಬಿಟ್ಟಿದ್ದೆವು. ಇನ್ವರ್ಟೆಡ್ ಫ್ಲೈಯಿಂಗು ಹಾಗೆ ಒಂದಿಷ್ಟು ಅವ್ರು ಹೇಳ್ತಿರ್ತಾರೆ ಏನೇನು ಅಂತಂದ್ಬಿಟ್ಟು. ಓಕೆ, ಸೊ ಈಗ ನಮ್ಮ ಪೈಲಟು ಕೂಡ ನಮ್ಮ ಕನೆಕ್ಟ್ ಆಗಿದ್ದಾರೆ ಇವಾಗ. ಸೊ ಪೈಲಟ್, ಯಾವುದಾದ್ರೂ ಒಂದಿಷ್ಟು ಹೈ ಸ್ಪೀಡ್ ಲೋ ಪಾಸ್. ಓಕೆ, ರನ್ವೇ ಎಂಟಿ ಇಟ್ಕೊಂಡಿರಿ, ಯಾರು ರನ್ವೇ ಮೇಲೆ ಅಡ್ಡ ಬರಬಾರ್ದು. ಓಕೆನಾ? ಹೈ ಸ್ಪೀಡ್ ಲೋ ಪಾಸ್. ಪಕ್ಕದಲ್ಲಿ ಬಂದರೆ ಹಾಗೆ ಹೆದರ್ಕೋಬೇಕು. ನಮಗೂ ಸ್ಟಾರ್ಟಿಂಗ್ ಹಿಂಗೆ ಆಗಿನೇ ಚೌಕ್ ಕೊಟ್ಟಿರೋದು ನಮಗೆ ನಮ್ಮ ಪೈಲಟು. ನೆಕ್ಸ್ಟ್ ಒನ್ ಯಾವುದು? ಇನ್ವರ್ಟೆಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಇನ್ವರ್ಟೆಡ್ ಫ್ಲೈಯಿಂಗು ಅಂದರೆ ಪ್ಲೇನು ಉಲ್ಟಾ ಫ್ಲೈಯಿಂಗ್ ಮಾಡಬೇಕಂದ್ರೆ ನೋಡಿ ಯಾವ ಥರ ಸ್ಕಿಲ್ಸ್ ಬೇಕು. ಸೊ ಹಾಫ್ ರೋಲು ದೆನ್ ನೋಡಲ್ಲಿ ರೋಲೇ ಹೊಡಿತಾರೆ. ರೈಫಲ್ ರೋಲ್. ರೋಲು. ವಾವ್ ಮೇಲೇ ಹೋಗ್ತಾ ಇರೋದು ನೋಡು. ಸಖತ್ತಾಗಿದೆ.
ಸುಮಾರು ಎಷ್ಟೋ ವರ್ಷದಿಂದ ನಾವು ಫ್ಲೈಯಿಂಗೇ ಬಂದಿಲ್ಲ ಹೇಳ್ಬೇಕಂದ್ರೆ ಇವಾಗ. ಸೊ ಇದೇ ಕೆಲಸ ಮಾಡ್ತಿದ್ದೇವೆ, ಸಂಡೇ ಬಂದುಬಿಟ್ರೆ ಎಲ್ಲರೂ ಇನ್ನೂ ಸುಮಾರು ಜನ ಬರ್ತಾರ ಇವಾಗ. ಸ್ಲೋ, ಹಾಂ, ಇದು ಸ್ಲೋ ಫ್ಲೈ, ಸ್ಮೂತಾಗಿ ಫ್ಲೈ ಆಗ್ತಿರುತ್ತೆ ಸ್ಲೋ ಆಗಿ. ಇದು ಕಷ್ಟ, ಸ್ಪೀಡ್ ಇದ್ದಾಗ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ವರ್ಟಿಕಲ್. ಹಾಂ, ಓ ವರ್ಟಿಕಲ್ ಹೊಡಿತು ಹೊಡಿತು ಹೋಗ್ತಾ ಇದೆ ನೋಡಿ ಇವಾಗ. ರೋಲ್ ರೋಲ್ ಇವಾಗ ನೋಡಿ ರೋಲ್ ಹೊಡಿತೈತಿ. ಇವಾಗ ರೋಲ್ ಹೊಡಿತಾ. ಅವ್ರು ರೋಲ್ ಹೊಡ್ದಿಲ್ಲ. ನಾವು ಮೋಡದಲ್ಲೆಲ್ಲ ಹೋಗ್ತಿತ್ತು ನಮ್ಮ ಜೆಟ್ ಎಲ್ಲ, ಅವಾಗ ಫುಲ್ ಬ್ಯಾಟ್ರಿನ ಪ್ರೆಗ್ನೆಂಟ್ ಆಗಿಬಿಡೋದು ಬರೋಷ್ಟಲ್ಲೇನೆ. ಅಲ್ಲ ಐತಲ್ಲ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೊಡಿತು, ಬಂತು 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 ಬಂತು. ಹತ್ರ ಬಂದ್ರೆ ದೊಡ್ಡದು. ಇದು ಯಾವುದು, ನೈಟ್ರೋ ಇಂಜಿನ ಪೆಟ್ರೋಲ್ ಇಂಜಿನ್? ಪೆಟ್ರೋಲ್ ಇಂಜಿನ್, ಹೋಮ್ ಮೇಡ್. ಹೋಮ್ ಮೇಡು, ಎಲ್ಲ ಹೋಮ್ ಮೇಡ್ ಕನ್ವರ್ಷನ್ ಮಾಡಿರೋದು ಇದು. ಹೌದಾ? ಓಕೆ ಓಕೆ. ಸೊ ಲ್ಯಾಂಡ್ ಇಂಡಿಯಾಲೇ ಫಸ್ಟ್ ಇಂಜಿನ್ ಇದು. ಓ ಓಕೆ. ಹಾಂ ಹಾಂ ಹಾಂ. ನೈಟ್ರೋ ಟು ಪೆಟ್ರೋಲ್ ಮಾಡಿರೋದು. ಓಹೋ, ಹಂಗೆ ಕತೆ. ಲ್ಯಾಂಡಿಂಗ್ ಗಾಡಿ ಬರ್ತಾ Landing. ಇದೆ. ಓ, ಅಬಾರ್ಡ್ ಅಬಾರ್ಡ್. ಇಲ್ಲ 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 ಇಲ್ಲ, ಆ ಗಾಡಿ ಒಂದು ಬರ್ತಾ ಇದೆ, ಹೋಗ್ಲಿ. ನೋಡಿ, ಯಾರಾದರೂ ರನ್ವೇದಲ್ಲಿ ಅಡ್ಡ ಬಂದರೆ ಲ್ಯಾಂಡಿಂಗ್ ಆಗಲ್ಲ. ಸೊ ರೀಟೇಕ್ ಆಫ್ ಮಾಡ್ಕೊಂಬಿಟ್ಟು ಮೀನ್ಸ್ ಇವಾಗ ಲ್ಯಾಂಡಿಂಗ್ ಅಪ್ರೋಚ್ ಸ್ಟಾರ್ಟ್ ಆಯಿತು ರನ್ವೇಗೆ. ಟೇಕ್ ಆಫ್ ವಿಡಿಯೋ ತೊಗೊಂಡಿಲ್ಲ? ಟೇಕ್ ಆಫ್ ಅಷ್ಟೊತ್ತಿಗೆ ಬರೋಷ್ಟಲ್ಲೇ ಟೇಕ್ ಆಫ್ ಮಾಡಿಬಿಟ್ರಲ್ಲ. ಸೊ ಹೇ, ಲ್ಯಾಂಡಿಂಗ್ ನೋಡಲ್ಲ ಹೆಂಗೆ ಬರ್ತಿದೆ. ನಿನಗೂ ಗೊತ್ತಾ ಲ್ಯಾಂಡಿಂಗು? ವಾವ್ ವಾವ್, ಸೂಪರ್ ಸೂಪರ್ ಸೂಪರ್. ಡಾಗಿ ನೋಡಿ ಯಾವುದೋ ನೋಡ್ತಾ ಇದೆ ಇಲ್ಲಿ ಒಂದು. ಸೊ ವಿಂಡ್ ಇದೆ, ಅದೇನಾಗ ಹಿಂದೆ ಹಿಂದೆ ಪೈಲಟ್ ಯಾವಾಗಲೂ ಹಿಂದೆ ಇರ್ಬೇಕ್ರು ವಿಡಿಯೋ ಮಾಡೋರು, ಯಾಕಂದ್ರೆ ಅವ್ರ ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಬರುತ್ತೆ, ನಿಮ್ಗೇನು ಕುರುಪಾಕತ್ತೆ ಅದು. ಕೈಗಳೆಲ್ಲ ಕಾಲುಗಳೆಲ್ಲ ಚೆನ್ನಾಗಿ ಒಡ್ಸ್ಕೊಂಡವ್ರು ಇದ್ದಾರೆ ಇಲ್ಲಿ. ಸೊ ಬಂತು, ಓಲ್ಡ್. ಓ ಏಯ್, ಇದು ಕೋರಪ್ಲಾಸ್ಟಲ್ಲಿ ಮಾಡಿರೋದು. ಯಪ್ಪ, ಕೋರಪ್ಲಾಸ್ಟಲ್ಲಿ ಮಾಡಿರೋದು ಇದು. ಹೇಳ್ಬೇಕಂತಂದ್ರೆ ಹೋಮ್ ಮೇಡ್ ಇಂಜಿನು, ಸಾರಿ ಹೋಮ್ ಮೇಡ್ ಏರ್ಕ್ರಾಫ್ಟು. ಇಂಜಿನ್ ಬಂದು ಪೆಟ್ರೋಲ್ ಟು ಸಾರಿ ನೈಟ್ರೋ ಟು ಪೆಟ್ರೋಲ್ ಕನ್ವರ್ಷನ್ ಮಾಡಿರೋದು. ಕನ್ವರ್ಜನ್ ಮಾಡಿರೋದು ಎಲ್ಲ. ಇವರು ಸುಮಾರು ಏರ್ಕ್ರಾಫ್ಟ್ಗಳೆಲ್ಲ ಬಿಲ್ಡ್ ಮಾಡಿ, ಆಮೇಲೆ ಮಿಲ್ಟ್ರಿಯಲ್ಲಿ ಕೂಡ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿರೋದಲ್ಲ. ಆಮೇಲೆ ನನ್ನ ಜೊತೆನೂ ವರ್ಕ್ ಮಾಡಿದ್ರು. ಜೊತೆಗೆ ನಾನು ಸುಮಾರು ಏರ್ಕ್ರಾಫ್ಟ್ಗಳೆಲ್ಲ ಅಲ್ಲಿಂದನೇ ಶುರು ಆಗಿದ್ದು ಬಿಲ್ಡ್ ಮಾಡೋಕ್ಕೆ. ಸೊ ಇರಬೇಕು. ಟೇಕ್ ಆಫ್, ಟೇಕ್ ಆಫ್ ಸ್ಟಾರ್ಟ್ ಇವಾಗ. ಟೇಕ್ ಆಫ್. ವಾವ್, ಏನು ಸ್ಮೂತಾಗಿ ಟೇಕ್ ಆಫ್ ಆಯಿತು ಇದು. ಸ್ಮೂತಾಗಿ ಟೇಕ್ ಆಫ್ ಆಯಿತು ಅದು. ಒಂದು ದಿವಸ ಹಿಂಗೆ ಜೆಟ್ ಫ್ಲೈ ಮಾಡ್ತಿರ್ಬೇಕಂದ್ರೆ ಫಸ್ಟ್ ಜೆಟ್ ಮೇಲೆ ಇಂಟ್ರೆಸ್ಟ್ ಬಂದಿರೋದು ನಮ್ಮ ಪೈಲಟ್. ಫ್ಲೈ ಮಾಡ್ಬೇಕಂದ್ರೆ ಮುಖದ ಹತ್ರ ಬಂದು ಅದಕ್ಕೆ ಏನೋ ಎಲಿವೇಟ್ರ್ ಕೊಟ್ಬಿಟ್ಟಿದ್ರು, ಎಲ್ಲಿ ಹೊಡೆದೇ ಬಿಡ್ತಾರೆ ಅನ್ನೋ ಥರ. ಅವಾಗಲಿಂದ ನನಗೆ ಜೆಟ್ ಮೇಲೆ ಈ ಥರ ಆಸೆ. ವಾವ್, ಅದು ಹತ್ರ ಬಂದರೆ ಓಡಾಗ್ಬಿಡ್ತೇ. ಸುಚಿತ, ಹುಷಾರಾಗಿರೋ. ಏನಾಗಲ್ಲ. ಕೆಳಗಡೆ ಒಂದು ಬಾಯಿಗೆ ಬಂದ್ಬಿಡುತ್ತೆ ಎಲ್ಲ ಸೇರ್ಕೊಂಡು. ಇರುತ್ತೆ ನಿಮಗೆ. ಸೂಪರ್ ಸೂಪರ್. ನಾವೇ ಪ್ಲೇನ್ ಫ್ಲೈ ಮಾಡೋರು, ನಾವು ನಿಂತ್ಕೊಂಡು ನೋಡ್ತಿದ್ದೇವೆ ಇವಾಗ ಆಡಿಯನ್ಸ್ ಆಗಿ. ನಮ್ಮ ಎಲ್ಲ ಮೂಲೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾವೆ ಅಷ್ಟೇ, ಎಲ್ಲ ಸೇರ್ಕೊಂಡು. ಬಿಡೋ ಅಲ್ಲೇ ನೋಡಲ್ಲಿ ನಿಂತ್ಕೊಂಡು. ಯಾರೋ ನೀವು, ಕಾಣಿಸ್ತಾ ಇಲ್ಲ, ಕಣ್ಣು ತೆರೆದು ಓಪನ್ ಮಾಡು. ಹಬ್ಬ, ಆಗ್ತಿದೆ ಲ್ಯಾಂಡಿಂಗು. ಕೀರ್ತಿ ಈ ಕಡೆ ಬಾಪ. ಇನ್ವರ್ಟೆಡ್ ಲೋ ಪಾಸ್ ಬೇಡವಾ? ಇನ್ವರ್ಟೆಡ್ ಲೋ ಪಾಸ್ ಹೊಡಿಯಪ್ಪ. ಇವತ್ತು ನಮ್ಮ ಆಡಿಯನ್ಸ್ ಬಂದ್ಬಿಟ್ರೆ ಫ್ಲೈಯರ್ಗೆ ಒಂಥರ ಜೋಶ್. ಇಲ್ಲ ಇಲ್ಲ ಅಂದ್ರೆ ಯಾರನ್ನು ಇಲ್ಲ ಅಂದಾಗ ಒಂದೊಂದು ಟೈಮ್ ನಿಜವಾಗ್ಲು ಫ್ಲೈಯಿಂಗ್ ಅಂದ್ರೆ ಹಂಗೇನೆ. ಯಾಕಂದ್ರೆ 4 ಜನ ನೋಡ್ತಿದ್ರೇನೆ ಅದು ಖುಷಿ ಕೊಡುತ್ತೆ. ಇಲ್ಲತ್ತಂದ್ರೆ ನೋಡಿ, ಇನ್ವರ್ಟೆಡ್ ಲೋ ಪಾಸ್. ಇನ್ನು ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ಗಳೆಲ್ಲ ಇದು RC ಏರ್ಕ್ರಾಫ್ಟ್ಗಳೆಲ್ಲ ಫ್ಲೈ ಮಾಡಿದ್ದಾರೆ ಇವರು. ವಿಡಿಯೋದಲ್ಲೆಲ್ಲ ಹಾಕ್ತೀನಿ, ತೋರಿಸ್ತೀನಿ. ಕಾರ್ಡ್ಬೋರ್ಡ್ದು ಡೆಪ್ರಾನ್ ಶೀಟ್. ಸೊ ಲ್ಯಾಂಡಿಂಗ ನೋಡಿ, ಲ್ಯಾಂಡಿಂಗ್ ಬರ್ಬೇಕಂದ್ರೆ ಎಷ್ಟು ದೂರ ಹೋಗಿ ಟರ್ನ್ ಮಾಡ್ಕೊಂಡ್ಬಿಟ್ಟು ಬರ್ಬೇಕಂದ್ರೆ ಎಲ್ಲ ಸೇಮ್ ರಿಯಲ್ ಏರ್ಕ್ರಾಫ್ಟ್ ಥರನೇ ಬರೋದು. ಇದನ್ನು ಕೂಡ ಎಲ್ಲನೂ. ನಿನ್ನ ಇಂಜಿನ್ ಆಫ್ ಆಯ್ತಾ? ಇಲ್ಲ, ಕೇಳಿಸ್ತಾನೆ ಇಲ್ಲಲ್ಲ ಗಾಳಿಗೆ.
ವಾವ್, ಸೂಪರ್ 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 ಸೂಪರ್. ನೆಕ್ಸ್ಟ್ ರೀಫ್ಯೂಲಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರು ಟೇಕ್ ಅಪ್ ಮಾಡ್ತಾರೆ. ನಾವು ಹೊರಡೋಣ, ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಸೊ ಒಂದೆರಡು ಮಾತುಗಳು ಮಾತಾಡ್ಕೊಂಡು ಹೊರಡೋಣ. ಆಟೋ ಥ್ರೋಟಲ್ ಕಟ್. ಸೊ ಇವರೇ ನೋಡಿ ನಮ್ಮ ಒಂದು ಫ್ಲೈಯಿಂಗ್ ನಾನು ಕಲ್ತಿರೋದು ಇವರಿಂದಾನೆ. ಜೊತೆಗೆ ಮಜಾ ಒಂದು ಹೇಳ್ತೀನಿ, ನನ್ನ ವಿಡಿಯೋಗೆ ಕಮೆಂಟ್ ಹಾಕಿದ್ರೆ ಏನು ಗೊತ್ತಾ, ನಿಮ್ಗೆ ಗೊತ್ತಾ ಈ ಪ್ಲೇನ್ ಫ್ಲೈ ಆಗುತ್ತೆ ಅಂತ ಅಂದ್ಬಿಟ್ಟು ಆವಾಗಲೇ ಗೊತ್ತಾಗಿದ್ದು RC ಪ್ಲೇನ್ ಫ್ಲೈ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ನಾನು ಪೇಪರ್ ಪ್ಲೇನ್ ಮಾಡ್ತಿದ್ದೆ, ಥರ್ಮಕೋಲ್ ಪ್ಲೇನ್ಗಳು ಮಾಡ್ತಿದ್ದೆ. ಇನ್ನೊಬ್ರು ಯಾರೋ ಬಂದು ನಾವು ಟ್ರೈ ಮಾಡಿದ್ದೆ, ಒಂದು ಬರೀ ಮೋಟ್ರ್ ಹಾಕಿ ಒಂದು ಹಿಂದ್ಗಡೆ ಎರಡು ಎಲಿವೇಟ್ರ್ ರೆಡರ್ಗೆ ಅಷ್ಟೇ ಹಾಕಿದ್ದೆವು. ಆಮೇಲೆ ಗೊತ್ತಾಗಿರೋದು ಇದರಲ್ಲೆಲ್ಲ ಇಲ್ಲಿ ಇರುತ್ತೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇನ್ ಫ್ಯೂಚರ್ ಇನ್ನೊಂದು 2-3 ತಿಂಗಳು ಏರೋ ಮಾಡಲಿಂಗ್ ವರ್ಕ್ಶಾಪ್ ಎಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಸ್ಟಾರ್ಟ್ ಆಗುತ್ತೆ. ಅದನ್ನು ಆನ್ಲೈನು ಆಫ್ಲೈನ್ ಎಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ, ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದೆವು. ಸೊ ನಮ್ಮ ಪೈಲಟ್ ಫೋಟೋ ನೀವು ನಮ್ಮ ಮನೆಯಲ್ಲಿ ನೋಡಿರ್ತೀರ, ನನ್ನ ಗುರುಗಳಂತಲೇ ಇರೋದು. ಸೊ ಮಿಸ್ಟರ್ ಸಾದಿಕ್ ಅವರಿಂದ ನಾನು ಕೂಡ ಫ್ಲೈಯಿಂಗನ್ನು ಕಲ್ತಿರೋದು. ಸೊ ಸಿಂಪಲ್ ಒಂದು ಕಮೆಂಟಿಂದ ಕನೆಕ್ಟ್ ಆಗಿ ಪ್ರೈವೇಟಾಗಿ ಇಮೇಲಲ್ಲಿ ಮೆಸೇಜ್ ಹಾಕೋ ನೆಕ್ಸ್ಟ್ ಡೇನೇ ಅವರು ನಕ್ಕೊಂಡು ಬಂದಾಗ ನನಗೆ ಗೊತ್ತಾಯಿತು ವ್ಯಕ್ತಿ ತುಂಬ ಎಕ್ಸ್ಪೀರಿಯನ್ಸ್, ಜೊತೆಗೆ ಸುಮಾರು ಮಿಲ್ಟ್ರಿಯಲ್ಲಿ ಹೋಗಿ ಆಮೇಲೆ ಫ್ಲೈಯಿಂಗು ಅಷ್ಟಿಷ್ಟು ಈಸಿಯಾಗಿ ಅವರು ಕಲ್ತಿಲ್ಲ. ಸುಮಾರು ಕಷ್ಟಪಟ್ಟು 12 ಇಯರ್ಸು ಬೈಕ್ ಮೇಲೆ ಪ್ಲೇನ್ ಎತ್ಕೊಂಡ್ಬರೋದು, ಅಲ್ಲಿ ಬನ್ನರಘಟ್ಟ ರೋಡು ಅಲ್ಲೆಲ್ಲ ಹೋಗೋದು. ಎಷ್ಟು ಪ್ಲೇನ್ ಕ್ರ್ಯಾಶ್ ಆಗಿದ್ದು ಮುಂಚೆ ನಿಮ್ದು? ಸ್ಟಾರ್ಟಿಂಗ್ ಆಗಿದೆ ಒಂದು 5-6 ಪ್ಲೇನ್, ಆದ್ಮೇಲೆ ಸಕ್ಸಸ್ಫುಲ್ ಆಗಿರೋದು. ನಮ್ದು ಎಷ್ಟು 10 ಮಿನಿಟ್ಸ್, ನಮ್ದು ಎಷ್ಟಾಗಿದೆ? ನಮ್ದು ಲೆಕ್ಕನೇ ಇಲ್ಲ. ಪ್ರಾಜೆಕ್ಟ್ಗೆ ಬರೋದು ಏನೋ ಒಂದು ಮಾಡ್ಕೊಂಡ್ ಬರೋದು ಎಲ್ಲ ನೋಡ್ಕೊಂಡು ಇಲ್ಲಿ ಟೇಕ್ ಆಫ್ ಮಾಡ್ತೀವಿ, ಉಲ್ಟಾ ಬಂದು ನಮಗೆ ಹೊಡೆದಿರ್ತಿದ್ದು ಇಲ್ಲ ಅಂತಂದರೆ. ಸೊ ಹೀಗೇನೆ. ಸೊ ಕಲಿಯೋದು ತಂದಾಗ ಸ್ಕ್ರ್ಯಾಚಿಂದನೇ ಟೈಮ್ ಸ್ಪೆಂಡ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಜೊತೆಗೆ ಲರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫ್ಲೈಯಿಂಗ್ ಎಲ್ಲ ಬಂದ್ಬಿಟ್ಟು ಜಸ್ಟ್ ಥಿಯರಿಯಿಂದ ಬರಲ್ಲ, ಪ್ರಾಕ್ಟಿಕಲಾಗಿ ನೀವು ಮಾಡಲೇಬೇಕು, ಮಾಡ್ದಾಗ್ಲೇ ಬರೋದು. ಇವಾಗ ಅವರೆಲ್ಲ ಇದಕ್ಕಿಂತಲೂ ದೊಡ್ಡ ಏರ್ಕ್ರಾಫ್ಟ್ ಎಲ್ಲ ಇದು ಟೆಸ್ಟಿಂಗ್ ಫ್ಲೈಟ್ ಅಲ್ವಾ, ಟೆಸ್ಟ್ ಫ್ಲೈಟ್ ಇದು. ಸೊ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಆಮೇಲೆ ಲಾಂಗ್ ರೇಂಜು ಏನೇನೋ ಸುಮಾರು ಮಾಡಿದ್ದಾರೆ. ಆಮೇಲೆ ಯಾವುದದು ಎಷ್ಟು 100cc ಫ್ಲೈ ಮಾಡಿದ್ದಲ್ವ? 120cc 120 ಮುಂದೆ ನಿಂತ್ಕೊಂಡ್ಬಿಟ್ರೆ ನಾವೇ ಚಿಕ್ಕವ್ರು ಕಾಣಿಸ್ತೇವೆ. ಪ್ಲೇನ್ ದೊಡ್ಡದು, ಹತ್ತತ್ರ ನನ್ನ ಕಾರ್ ಸೈಜ್ ಬರುತ್ತೆ ಪ್ಲೇನ್. ಹತ್ತತ್ರ ಒಂದು 3-4 ಲಕ್ಷ ಮೇಲೆನ ಆಗುತ್ತೆ. ಇವಾಗ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಒಂದು 5-6 ಲಕ್ಷ 7 ಲಕ್ಷ ಹತ್ತತ್ರ 7 ಲಕ್ಷ. ಸೊ ಆ ಪ್ಲೇನ್ಗಳು ಫ್ಲೈ ಮಾಡ್ತಿದ್ರೆ ಕಿವಿ ಹೆಂಗಂದರೆ ಒಂಥರ ಫುಲ್ ಫೋಕಸ್ ಅದ್ರ ಕಡೆನೇ ಇರುತ್ತೆ, ಅಷ್ಟು ಸಖತ್ತಾಗೆಲ್ಲ ಇರುತ್ತದು. ಸೊ ಫ್ಯೂಚರ್ಗೆ ಇನ್ನು ಸ್ಟಾರ್ಟ್ ಮಾಡೋಣ, ಒಂದು 2-3 ತಿಂಗಳು ಗ್ಯಾಪಲ್ಲಿ ಶುರು ಮಾಡ್ತಾ ಇರೋದು. ಸೊ ಎನಿವೇ ನಮ್ಮ ಪೈಲಟ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವರಲ್ಸು ಪೈಲಟ್ ಅಂತ ಅವತ್ತು ನನ್ನ ಮಗನಿಗೆ ಫ್ಲೈಯಿಂಗ್ ಬಿಟ್ಬಿಟ್ರೆ ಒಂದು ಪ್ಲೇನಲ್ಲಿ ಬಿದ್ಕೊಂಡ್ಬಿಟ್ಟು ಒಂದು ವೀಡಿಯೋದಲ್ಲಿ ಇದ್ದೇವೆ, ನೀವು ಬೈದಿರೋದು ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಎನಿವೇ ಈಗ ಇವನಿಗೆ ಪೈಲಟ್ ಮಾಡೋರು ಇವರೇ. ಇವಾಗ ಅಪ್ಪನ ಪೈಲಟ್ ಮಾಡಿದಾಯ್ತು, ಮಗನಿಗೆ ಕೂಡ ಪೈಲಟ್ ಮಾಡೋರು ಇವರೇ. ನಾನು ಹೇಳಿದ್ನಲ್ಲ, ಪೇಪರ್ ಪ್ಲೇನಿಂದ ಶುರು ಮಾಡಿರೋ ಕಮರ್ಷಿಯಲ್ ಬಿಸ್ನೆಸ್ಸು. ಇವನೊಂದು ಚಿಕ್ಕ ಪ್ಲೇನ್ ಕೇಳ್ದ ಅಂತ ಹೇಳ್ಬಿಟ್ಟು ಹ್ಯಾಂಡ್ ಲಾಂಚ್ ಏರ್ಕ್ರಾಫ್ಟ್ ಮಾಡಿಕೊಟ್ಟಿದ್ದೆ, ಅಲ್ಲಿಂದಾನೆ ಸ್ಕೂಲ್ಗೆ ಇಂಪ್ಲಿಮೆಂಟ್ ಮಾಡಿರೋದು. ಸೊ ಅವರಿಂದ ನಾನು ಕಲಿತೆ, ನನ್ನಿಂದ ನನ್ನ ಮಗನ ಲೈಫ್ ಟೈಮು ಕಮರ್ಷಿಯಲ್ ಬಿಸ್ನೆಸ್ ಅನ್ನೋ ಸೆಟ್ ಆಗುತ್ತೆ. ಬಟ್ ಎಲ್ಲರೂ ಸೇರ್ಕೊಂಡು ಮಾಡ್ತಿರೋದು ಇದು. ಸೊ ಅವರು ಬೇಕು ಗ್ರೂಪಲ್ಲಿ ಗ್ರೂಪ್ ವಿತ್ ನಾವು ಫ್ಯೂಚರ್ ಇವಾಗ ಇಲ್ಲಿ ಹೇಳ್ಬೇಕಂದ್ರೆ ಏರ್ ಇವೆಂಟ್ ಎಲ್ಲ ಮಾಡೋ ಪ್ಲಾನಿಂಗ್ ಇದೆ. ಸೊ ಮಾಡಬೇಕಾಗಿತ್ತು. ನಿಜ ಹೇಳ್ಬೇಕಂದ್ರೆ 21ನಲ್ಲಿ ವರ್ಕ್ ಮಾಡ್ತಿದ್ರು ಇವರೆಲ್ಲ ನನ್ನ ಚಾನಲಲ್ಲಿ. ಆಮೇಲೆ ಅವ್ರಿಗೆ ಏನೋ ಒಂದು ಇದು ಆಯಿತು ಅಂತೇಳಿ ನನಗೂ ನೆಕ್ ಪೇನು. ಆ್ಯಕ್ಚುಲಿ ಇನ್ನು ದೊಡ್ಡ 2 ಸೀಟರ್ ಏರ್ಕ್ರಾಫ್ಟ್ ಮಾಡೋಣ ಅಂದ್ಕೊಂಡಿದ್ದೆವು. ಆಮೇಲೆ ನೋಡೋಣ ನೆಕ್ಸ್ಟ್. ಆಮೇಲೆ ಇನ್ನೊಬ್ರು ಯಾರೋ ಸ್ಟೋರಿ ಕೇಳಿದೆವಲ್ಲ, ಅದು ಎಲ್ಲೋ ಪ್ಲೇನಿಂದ ಬಿದ್ದು ಕೈ ಕಾಲೆಲ್ಲ ಮುರ್ಕೊಂಡು ಬಂದಿದ್ರಲ್ಲ ಅವತ್ತು ಅಲ್ಲಿಂದ. ಹೌದು. ಸೊ ಹಂಗಾಗಿ ಬಟ್ ಎನಿವೇ ಬೇರೆ ಸ್ಟೇಟಿಂದ ಮಾಡಿದ್ರಲ್ಲ, ಯಾರೋ ಒಬ್ಬ ನಮ್ಮ ಬೀಚ್ ಪಕ್ಕದಲ್ಲಿ ಫ್ಲೈ ಮಾಡಿದ್ನಲ್ಲ, ಮಾಡೋಣ. ಇನ್ನೂ ಏನು ಟೈಮ್ ಮಿಕ್ಕಿಲ್ಲ, ಬಟ್ ಅದು ನಮ್ಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಮುಂಚೆ ಜಾಗ ಬೇಕಲ್ಲ, ಅದಕ್ಕೆ ಸಾಕಲ್ಲ, ಇಷ್ಟು ಜಾಗ ಇದೆ ಅಲ್ಲ, ನೋಡೋಣ, ಕೇಳೋಣ ಅವ್ರಿಗೆ ಏನು ಹೇಳ್ತಾರೆ. ಅಯ್ಯೋ ಅವ್ರು ಒಪ್ಕೊಳ್ತಾ ಇಲ್ಲ. ಅವ್ರದ್ದೇ ಪ್ಲೇನ್ ಶಿಫ್ಟ್ ಮಾಡಿಬಿಟ್ಟು ಇದಕ್ಕೆ ಜಕ್ಕೂರು ಇದು ರನ್ವೇ ಶಿಫ್ಟ್ ಮಾಡಿದ್ದಾರೆ. ಇನ್ನು ಅದನ್ನೇ ಮೊನ್ನೆ ಅದಕ್ಕೆ ಕೇಳಿದ್ದು ಅವ್ರಿಗೆ. ಪ್ಲ್ಯಾನ್ ಮಾಡೋಣ, ನಮ್ಮ ಪ್ರಾಜೆಕ್ಟ್ ಅಂತ ಮಾಡೋದು. ಹಿಂಗೆ ಒಂದು ರೌಂಡ್ ಹಾಕೊಂಡ್ಬಿಟ್ಟು ಮನೆ ಬಿಚ್ಕೊಂಡು ಓಡ್ತಾ ಇರೋದಪ್ಪ, ಅಷ್ಟೇ. ಇನ್ನೇನು ಮಾಡೋದ, ಅಷ್ಟೇ. ಹಂಗೆ ಮಾಡೋಣ. ಸರಿನಪ್ಪ, ಓಕೆ. ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಮಾಡು.
ನೆಕ್ಸ್ಟು ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ ಪಾರ್ಟ್ನರ್ ಇನ್ 1-2-3 ಮಂತ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ವೀಡಿಯೋಗಳು ಬರೋಕ್ಕೆ ಶುರು ಮಾಡುತ್ತೆ ಇನ್ಸ್ಟಾಗ್ರಾಮಲ್ಲಿ. ನೀವು ಕೂಡ ಫ್ಲೈಯಿಂಗ್ ಸೇರ್ಸಲ್ಲ ನಾವು, ಹಾಂ ಅವನೇ ಈಗ ನೆಕ್ಸ್ಟು ಇವೊಂದು ಸೇರ್ಸಲ್ಲ ಅಂತ ಹೇಳಿದ್ದು ನಾನು. ಸೇರ್ಸಲ್ವಾ? ಈಗ ಅವನೇ ಎಲ್ಲ ರೆಡಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಇವಾಗ ಕಾಂಪಿಟೇಟರ್ ಆಗಿಬಿಡ್ತಾನೆ. ಸುಮ್ಮನೆ ಇರೋ ಬಿಸ್ನೆಸ್ ಪಾರ್ಟ್ನರ್ಗೆ ಹೇಳ್ಕೋಬೇಕು ಇವಾಗಲೇ. ಆಮೇಲೆ ಸಪ್ರೇಟ್ ನಾವು ಇಲ್ಲಿ ಫ್ಲೈ ಮಾಡೋದು, ಅವನಲ್ಲಿ ಹೋಗಿ ಫ್ಲೈ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಅಂದರೆ ಹೋಯ್ತು, ಕಾಂಪಿಟೇಟರ್ ಆಗಿಬಿಡ್ತಾನೆ ಇವನು. ನಂದು ಬ್ಲೂ ಐತಿ. ಓ ನಮ್ಮದು ಬ್ಲೂನೇ ಇರೋದು. ನಾನು ಚಿಕ್ಕದು ಬ್ಲೂ ಐತಿ. ಅವರಿಗೆ ಬೆನ್ನಸ್ತೀಯ ನೀನು ಪ್ಲೇನ್ ತೊಗೊಂಡು? ಏನು ನೀನು ಜಟ್ ತೊಗೊಂಡು ಬೆನ್ನಸ್ತೀಯ ಅವರಿಗೆ? ಹಾಂ, ಫಾಲೋ ಮಾಡ್ತೀಯ? ಕಾಂಪಿಟೇಷನ್ ಕೊಡ್ತಾನೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು. ಸರಿ ಸರ್, ಇವರೇನ ಕಮೆಂಟಲ್ಲಿ ಬರ್ತಿದ್ದು? ಹೌದು, ಹಾಂ ಅವ್ರವ್ರು. ಸೊ ಇವಾಗ ಹೊರಡೋಣ. ಅಲ್ಲಿ ಸ್ಟೂಡೆಂಟ್ ಬೇರೆ ಬೇಗ ಬರ್ತಾರೆ. ಟೈಮ್ ಆಗೋಯ್ತು ನಮ್ದು. ಆಫ್ಲೈನ್ ಕ್ಲಾಸಿಗೆ ಹೋಗೋಣ ಇವಾಗ. ಸ್ಟೂಡೆಂಟು ಸಂಡೇ ನಾವು ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದೇವೆ, ಸಂಡೇನೇ ಕ್ಲಾಸ್ ಬೇಕು ಅಂತೇಳಿ ಬರ್ತಿದ್ದಾರೆ. ಓಕೆ, ಬಾಯ್ ಬಾಯ್, ಸಿಗೋಣ. ಪೈಲಟ್ ಮ್ಯಾನ್ ಬಾಯ್ ಬಾಯ್. ಸೊ ನೋಡಿ, ಫ್ಲೈಯಿಂಗ್ ನೋಡ್ಕೊಂಬಂದೆವು. ಪ್ರತಿ ಸಂಡೇ ಇಲ್ಲಿಗೆ ಬರ್ತಿದ್ದೆವು. ಬರೋದು, ಒಂದೊಂದು ಪ್ಲೇನ್ ರೆಡಿ ಮಾಡ್ಕೊಂಬರೋದು ಪ್ರಾಜೆಕ್ಟ್ಗೆ. ಇಲ್ಲಿ ಬಂದಾದ ತಕ್ಷಣ ಫಸ್ಟ್ ಟೇಕ್ ಆಫ್ ಮಾಡೋ ಟೈಮಲ್ಲೇ ಒಂದು ದೊಡ್ಡ ಜೆಟ್ಟು, ನೀವು ಮನೇಲಿ ಇರೋದು ನೋಡ್ತಿದ್ದೀರಾ, MiG-29, ಹಿಂಗೆ ಬಿಟ್ಟಕ್ಕೆ ಹೋದ ತಕ್ಷಣವೇ ಅದು ಏನೋ ಒಂದು ಇದು ವಿಂಗಲ್ಲಿದು ಉಲ್ಟಾಗ್ಬಿಟ್ಟಿತ್ತು ಕೇಬಲ್ಲು. ಬಿಟ್ಟಾದ ತಕ್ಷಣ ರೈಟ್ಗೆ ಹೊಡಿತಿದ್ದೀನಿ, ರೈಟ್ಗೆ ಹೋಗೋದು ಬಿಟ್ಬಿಟ್ಟು ಅದು ಲೆಫ್ಟ್ಗೆ ಹೊಡೆದ್ಬಿಟ್ಟು ರೋಲ್ ಹೊಡೆದು ಬಿದ್ದುಬಿಡ್ತು. ಸೊ ಈ ಥರ ಪ್ರಾಜೆಕ್ಟಲ್ಲಿ ನಮ್ಮ ಸುಮಾರು ಆಗ್ತವೆ. ಆ್ಯಕ್ಚುಲಿ ಅವೆಲ್ಲ ಇಷ್ಟು ದಿವಸ ನಮ್ಮ ಚಾನಲಲ್ಲಿ ತೋರಿಸಿಲ್ಲ. ಯಾಕಂತಂದರೆ ಅವಾಗೆಲ್ಲ ನಾವು ಬರೀ ಪ್ರಾಜೆಕ್ಟ್ ಮಾತ್ರ ತೋರಿಸ್ತಿದ್ದೆವು, ಫ್ಲೈಯಿಂಗ್ ಮಾತ್ರ ತೋರಿಸ್ತಿದ್ದೆವು. ಇವಾಗ ಹೆಂಗಂದರೆ ಡೈಲಿ ಬ್ಲಾಗ್ ಇರೋದ್ರಿಂದ ನಮ್ಮಲ್ಲಿ ಫ್ಲೈ ಆದರೂ ಕೂಡ ತೋರಿಸ್ತೇವೆ, ಫ್ಲೈ ಆಗಿಲ್ಲ ಅಂದರೂ ಕೂಡ ತೋರಿಸ್ತಿರ್ತೇವೆ. ಜೊತೆಗೆ ಇವಾಗ ಇಲ್ಲೊಂದು ಫ್ಲೈಯಿಂಗ್ ಬರೋದನ್ನು ಕೂಡ ಡೈಲಿ ಬ್ಲಾಗ್ ಅನ್ನೋ ಕಂಟೆಂಟು ತುಂಬ ಚೆನ್ನಾಗಿ ನೀವು ಒಂದು ಚಾನಲನ್ನು ಬಿಲ್ಡ್ ಮಾಡ್ಬೋದು. ಸೊ ಅದು ತುಂಬ ಚೆನ್ನಾಗಿ ನೀವು ಅರ್ನೂ ಕೂಡ ಮಾಡ್ಬೋದು. ಯಾಕಂತಂದರೆ ಡೈಲಿ ಬ್ಲಾಗ್ ಕಂಟೆಂಟು ಅನ್ಲಿಮಿಟೆಡಾಗಿ ಫ್ಲೈ ಮಾಡ್ತವೆ. ಸೊ ಇವಾಗ ನಮ್ಮ ರೆಸಾರ್ಟಿಂದ ನಾವು ಆಚೆ ಕಡೆ ಹೋಗ್ತಿದ್ದೆವು. ಸೊ ಇಲ್ಲೇ ನಮ್ಮ ಓನರು ಕೂಡ ಇರೋದು, ಅವ್ರು ಕಾಣಿಸ್ತಾ ಇಲ್ಲ. ಸೊ ಅವರು 2006 7 ಇಲ್ಲೊಂದು ರಿಯಲ್ ಏರ್ಕ್ರಾಫ್ಟೇ ಇತ್ತು. ಇಲ್ಲೇ ಟೇಕ್ ಆಫ್ ಮಾಡಿ ಇದು ಎಲ್ಲ ಮಾಡ್ತೀರ, ಆಮೇಲೆ ಏನೋ ಪರ್ಮಿಷನ್ ಏನೋ ಚೇಂಜ್ ಮಾಡಿದ್ರು ಅಂತಂದ್ಬಿಟ್ಟು ಎತ್ಕೊಂಡು ಹೋದ್ರು ಅವರು. ಸೊ ಆಯಿತು, ಇನ್ನು ಮನೆಗೆ ಹೋಗೋಣ, ಮನೆಗೆ ಹೋಗಿ ಮಾತಾಡೋಣ. ಸೊ ಫೈನಲಾಗಿ ಒಂದು ಟ್ರಿಪ್ ಮುಗೀತು. ಸೊ ಈಗ ಎಲ್ಲನೂ ಕೂಡ ಮನೆಗೆ ಎತ್ಕೊಂಡು ಹೋಗೋಣ. ಬನ್ರಪ್ಪ ಓಡ್ರ ಸುಚಿತ ಬಾರೋ. ಒಂದು 5:15 ಮನೆ ಬಿಟ್ಟೆವು. ಅಲ್ಲೊಂದು 6 ಗಂಟೆ ರೀಚ್ ಆದೆವು. 6 ಗಂಟೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಕರೆಕ್ಟಾಗಿ 10:15. ಸೊ ಮುಗೀತು ಇವತ್ತು. ನೆಕ್ಸ್ಟು ಬರೋಷ್ಟರಲ್ಲೇ ಸ್ಟೂಡೆಂಟು ಬೇರೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಟೈಮಿಂಗು ನಿಜವಾಗೋಯ್ತು. ಬನ್ನಿ ಸರ್, ಬನ್ನಿ. ಓಕೆ, ನಡ್ರಿ ಒಳಗಡೆ ನಡ್ರಿ. ಓಕೆ. ಹಾಫ್ ರೋಲು, ದೆನ್ ನೋಡಲ್ಲಿ ರೋಲೇ ಹೊಡಿತಾರೆ. ರೈಫಲ್ ರೋಲ್, ರೋಲು. ವಾವ್ ಮೇಲೇ ಹೋಗ್ತಾ ಇರೋದು ನೋಡು. ಸಖತ್ತಾಗಿದೆ. ಸುಮಾರು ಎಷ್ಟೋ ವರ್ಷದಿಂದ ನಾವು ಫ್ಲೈಯಿಂಗೇ ಬಂದಿಲ್ಲ ಹೇಳ್ಬೇಕಂದ್ರೆ ಇವಾಗ.